ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಆದಿಗುರುಗಳಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ನಾವು ಮುಂದುವರಿದು ಈಗ ಅತ್ಯಂತ ಪ್ರಮುಖವಾದ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಈಗ ತ್ಯಾಜ್ಯ ಯಾವುದು, ವ್ಯಾಜ್ಯ ಯಾವುದು, ನಿರ್ವ್ಯಾಜ್ಯ ಯಾವುದು ಅನ್ನೋದನ್ನು ಕಂಡುಹಿಡ್ಕೊಳ್ಳೋಕ್ಕೆ ಆ ಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅನಿಷ್ಟಮಿಷ್ಟಂ ಮಿಶ್ರಂಚ ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನ ತು ಸನ್ಯಾಸಿನಾಂ ಕ್ವಚಿತ್. ಹೋಸತಿ ಇದು ಹೇಳಿದ್ವಿ, ಆದರೆ ಆದರೂ ಇದನ್ನು ಹೇಳೋಣ ಅಂತ. ಇದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಕರ್ಮಯೋಗ ಎಷ್ಟನೇ ಅಧ್ಯಾಯ? 3ನೇ ಅಧ್ಯಾಯದ ಫಲ ಏನು? ಇವಾಗ ಹೇಳ್ತಾರೆ ಅದನ್ನ. ಇಷ್ಟ ಮಿಶ್ರಂತ ಅದನ್ನು ಹೇಳ್ತಾರೆ ನೋಡಿ. ಮನುಷ್ಯ ಅಂದ್ರೆ ಏನು, ದೇವತೆಗಳು ಅಂದ್ರೆ ಏನು, ತಿರ್ಯಜ್ಞೋನಿಗಳು ಅಂದ್ರೆ ಏನು, ಎಲ್ಲಾನು ಇದರಲ್ಲಿ ಬಂದ್ಬಿಡುತ್ತೆ. ನಾವು ಯಾವುದ್ರೊಳಗಿದ್ದೀವಿ? ಮನುಷ್ಯ ಶರೀರದಲ್ಲಿ. ಅದರಿಂದ ನಮ್ಮದು ಮಿಶ್ರಂಚ ಅಂದ್ರೇನು? ಸಣ್ಣ ಮಗುವಾಗಿದ್ದಾಗ ನಮಗೆ ಮಿಶ್ರಣ ಇರುತ್ತೆ. ಇಷ್ಟ ಯಾವುದು ಅನಿಷ್ಟ ಯಾವುದು ನಮಗೆಲ್ಲಿ ಗೊತ್ತಿರುತ್ತೆ? ಭಾಳ ಗಮನ ಇಟ್ಟು ಕೇಳಿ. ಆದರೆ ಈ ಮಿಶ್ರ ಅನ್ನೋದು ಹುಟ್ಟಿದ ಮೇಲೆ ಬಂದಿರತಕ್ಕಂಥ ಸ್ವಭಾವ ಗುಣ. ಆಮೇಲೆ ನಾವು ಇದು ಬೇಕೋ ಬೇಡೋ ಎಲ್ಲ ನೋಡ್ಕೊಳ್ಳೋದಲ್ವ, ಹೌದಲ್ವ? ಅವಾಗೇನೂ ಇಲ್ಲ, ನಮಗೆ ಇಷ್ಟನೂ ಇಲ್ಲ ಅನಿಷ್ಟನೂ ಇಲ್ಲ, ಮಿಶ್ರವಾಗಿದ್ದೀವಿ ಅನ್ನೋದು ಅರ್ಥವಾಗಲ್ಲ. ಯಾಕೆಂದರೆ ಮಗು ಅಲ್ವಾ? ಅದರಿಂದ ಮಕ್ಕಳು ದೇವರ ಸಮಾನ, ದೇವರು ಮಗು ಸಮಾನ ಅಲ್ವಾ? ಸಮಾನ ಅಂತ ಹೇಳಿದ್ರು ಯಾಕೆಂದರೆ ಅರ್ಥವಾಗಲಿ ಅಂತ. ಈಗ ಹೇಳ್ತಾರೆ ನೋಡಿ ಅದಕ್ಕೆ ಉತ್ತರನ ಈ ಅರ್ಥದಲ್ಲಿ. ಅನಿಷ್ಟ, ಇಷ್ಟ, ಮಿಶ್ರ ಎಂಬ 3 ವಿಧವಾದ ಕರ್ಮದ ಫಲವು ಅತ್ಯಾಗಿಗಳಿಗೆ ಇಲ್ಲಿಂದ ಹೊರಟು ಹೋದ ಮೇಲೆ ಆಗುವುದು. ಆದರೆ ಸನ್ಯಾಸಿಗಳಿಗೆ ಎಂದಿಗೂ ಆಗುವುದಿಲ್ಲ. ಅನಿಷ್ಟ ಎಂದರೆ ನರಕ, ತಿರ್ಯಕ್ ಜಂತುಗಳ ಜನ್ಮವೇ ಮುಂತಾದ ರೂಪವಾದದ್ದು. ಇಷ್ಟ ದೇವತೆಗಳ ಜನ್ಮವೇ ಮುಂತಾದ ರೂಪವಾದದ್ದು. ಅರ್ಥ ಇದು ಪದೇ ಪದೇ ಓದ್ತಾ ಇರ್ಬೇಕು ನೀವು, ಇಲ್ದರೆ ಮರ್ತೋಗುತ್ತೆ. ಮತ್ತು ಮಿಶ್ರ ಇಷ್ಟ ಅನಿಷ್ಟಗಳ ಸೇರುವೆಯಿಂದಾಗಿ ಮನುಷ್ಯ ಜನ್ಮ ರೂಪವಾದದ್ದು. ಈಗ ಮನುಷ್ಯರಲ್ಲಿ ಇಷ್ಟವಾದ ಅನಿಷ್ಟವಾದ ಎರಡೂ ಸೇರ್ಕೊಳ್ಳುತ್ತೆ. ಇಲ್ಲಿ ರಾಕ್ಷಸ ಗುಣವೂ ಇದೆ, ದೈವ ಗುಣವೂ ಇದೆ, ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಹೇಳಿರತಕ್ಕಂಥ ಎಲ್ಲ ಮಾತುಗಳೂ ಇದೆ. ಹಾಗೆಯೇ ಮೋಹ ಮಮಕಾರ ಅಹಂಕಾರಗಳು ಇದೆ. ಸೊ ಇದು ಮಿಶ್ರ ಇದು. ಆದ್ದರಿಂದ ಮನುಷ್ಯ ಲೋಕದಲ್ಲಿ ಇರತಕ್ಕಂಥದ್ದು ನಾವೆಲ್ಲರೂ ಏನಾಗಿದ್ದೀವಿ? ಮಿಶ್ರದಿಂದ ಜನ್ಮ ತಾಳಿದ್ದೀವಿ. ಅದಕ್ಕೆ ನಮಗೆ ಮನುಷ್ಯ ಲೋಕ ಸಿಕ್ಕಿದೆ. ಮನುಷ್ಯರಾಗಿದ್ದೇವೆ ಅಂದರೆ ಒಳ್ಳೆಯರಾಗಿದ್ದೀವಿ ಅಂತೆಲ್ಲ ಅರ್ಥ. ಈ ಮಿಶ್ರ ಗುಣ ಮಿಶ್ರ ದೋಷ ಎರಡೂ ಇದೆ ನಮ್ಮಲ್ಲಿ. ಅದಕ್ಕೋಸ್ಕರ ಕೆಲವರು ನಾನು ಎಷ್ಟೋ ಪ್ರಶ್ನೆ ಕೇಳಿದ್ದಾರೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂದರೆ, ಧರ್ಮ ಇದು ಅಧರ್ಮ ಅಂತ ಗೊತ್ತಾಗೋದು ನಿಮ್ಮ ಗುಣ ಅಲ್ವೇ? ಧರ್ಮ ಅಧರ್ಮ ಅನ್ನೋದು ಬೇರೆ ಇರೋದಿಲ್ಲ. ಕಳ್ಳತನ ಮಾಡೋನಿಗೆ ಧರ್ಮ ಯಾವುದು? ಕಳ್ಳತನ ಮಾಡೋದೇ ಒಂದು ಧರ್ಮ ಅಲ್ವಾ? ಸುಳ್ಳು ಹೇಳೋನಿಗೆ ಧರ್ಮ ಯಾವುದು? ಸುಳ್ಳು ಹೇಳೋದೇ ಒಂದು ಧರ್ಮ. ಇದು ಸುಳ್ಳು ಬೇರೆಯವರಿಗೆ ಅನ್ಯಾಯ ಆಗತ್ತೆ ಅನ್ನೋದು ಜ್ಞಾನ, ಬೇರೆಯವ್ರಿಗೆ ತೊಂದರೆ ಆಗತ್ತೆ ಅನ್ನೋದು ಜ್ಞಾನ. ಅದರಿಂದ ಅದು ಇರುತ್ತೆ ಯಾವಾಗಲೂ. ಕರ್ಮ, ಭಕ್ತಿ, ಜ್ಞಾನ ಈ 3 ಬೇರೆ ಬೇರೆ ಮಾಡಿ ಹೇಳಿರೋದು ಈ ಕಾರಣದಿಂದ, ಅಂದರೆ ಅರ್ಥವಾಗಲಿ ನಮಗೆ ಅಂತ. ಏನು ಹೇಳ್ತಾರೆ ನೋಡಿ. ಹೀಗೆ 3 ವಿಧವಾದ 3 ಬಗೆಯ ಧರ್ಮಾಧರ್ಮ ರೂಪವಾದ ಕರ್ಮದ ಫಲವು ಹೊರಗಿನ ಅನೇಕ ಕಾರಕಗಳ ವ್ಯಾಪಾರದಿಂದ ಉಂಟಾಗಿ ಅವಿದ್ಯಾಕೃತವಾಗಿ ಇಂದ್ರಜಾಲ ಮಾಯೆಯಂತೆ ಹೆಚ್ಚಿನ ಮೋಹವನ್ನು ಉಂಟು ಮಾಡುವುದಾಗಿ ಪ್ರತ್ಯಗಾತ್ಮನ ಬಳಿಗೆ ಬಂದು ಸೇರುವಂತೆ ಫಲ್ಗುವಾಗಿ ಲಯವನ್ನು ಆದರ್ಶವನ್ನು ಹೊಂದುತ್ತದೆ ಎಂಬುದು ಫಲದ ನಿರ್ವಚನ. ಫಲ್ಗು ಅಂದರೆ ಹಗುರವಾದದ್ದು, ಬಹಳ ಅಲ್ಪವಾದದ್ದು, ಚಿಕ್ಕದಾದದ್ದು, ಲಘುವಾದದ್ದು, ಮೆತ್ತಗಿರೋದು. ಅಂದರೆ ಈಸಿ ಟು ಅಕ್ವೈರ್, ತುಂಬ ಬೇಗ ಮನುಷ್ಯಂಗೆ ಗೊತ್ತಾಗ್ಬಿಡ್ತದೆ ಅಲ್ವೇ? ಅದಕ್ಕೋಸ್ಕರನೇ ಅರಿಷಡ್ ವರ್ಗಗಳಲ್ಲಿ ಕಾಮ ಅನ್ನೋದು, ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲದಕ್ಕೂ ಮೂಲ ಕಾರಣ ಕಾಮವೇ. ಅಂದರೆ ಬಯಕೆ ಅಂತ ಅರ್ಥ. ಕಾಮ ಅಂದರೆ ಕೆಟ್ಟದ್ದು ಅಂತಲ್ಲ, ಕಾಮ ಎಂದರೆ ಬಯಕೆ, ನನಗೆ ಬೇಕು ಅಂತ ಅನ್ನೋದೇ ಕಾಮ. ಅದೇ ವ್ಯವಸ್ಥಿತವಾಗಿ ಈ ಜಗತ್ತಿನಲ್ಲಿ ವ್ಯವಹಾರಕ್ಕೆ ಮೂಲವಾದದ್ದು ಕಾಮ.
ಬೇಕು ಅದರಿಂದ ಕಾರಣದಿಂದಲೇ ಮದುವೆ ಆಗ್ತಾನೆ, ಬೇಕು ಆದ ಕಾರಣದಿಂದಲೇ ದುಡ್ಡು ಸಂಪಾದನೆ ಮಾಡ್ತಾನೆ, ಅಧಿಕಾರ ಸಂಪಾದನೆ ಮಾಡ್ತಾನೆ, ಆಸ್ತಿ ಪಾಸ್ತಿಗಳನ್ನು ಸಂಪಾದನೆ ಮಾಡ್ತಾನೆ. ನಂದು ನಾನು ಅನ್ನೋದು ಬರೋದೇ ಈ ಕಾಮದಿಂದ. ಹೌದಾ ಅಲ್ವಾ? ಅದರಿಂದ ನೀವು ಅದನ್ನು ಭಾಳ ಚಿಂತನೆ ಮಾಡಿ ಅರ್ಥ ಆಗ್ಬಿಡುತ್ತೆ. ಆ ಕಾಮದ ಜ್ಞಾನ ಬೇಕು ನಮಗೆ. ಆದರೆ ಕಾಮ ಬೇಕೋ ಬೇಡೋ ಅನ್ನೋದು ಅವರವರ ಆಯಾ ಸಂದರ್ಭಗಳಿಗೆ ತೀರ್ಮಾನ ಮಾಡೋದು. ಅದು ಹೆಣ್ಣಾಗಲಿ ಗಂಡಾಗಲಿ, ಈ ಮನುಷ್ಯ ಜನ್ಮ ಇರೋದೇ ಹಾಗೆ. ಜ್ಞಾನ ಪ್ರಧಾನವಾದದ್ದು ಮನುಷ್ಯ ಜನ್ಮ. ಮುಂದೆ ಕೇಳ್ತಾರೆ ನೋಡಿ. ಇಂಥ ರೂಪವಾದ ಈ ಫಲವು ಅತ್ಯಾಗಿಗಳಿಗೆ, ಪರಮಾರ್ಥ ಸನ್ಯಾಸಿಗಳಲ್ಲದ ಅಗ್ನರಾದ ಕರ್ಮಿಗಳಿಗೆ ಇಲ್ಲಿಂದ ಹೊರಟು ಹೋದ ಮೇಲೆ, ಶರೀರವು ಬಿದ್ದು ಹೋದ ಮೇಲೆ ಆಗುತ್ತದೆ. ಅತ್ಯಾಗಿಗಳಿಗೆ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಕರ್ಮಫಲತ್ಯಾಗಿಗಳಲ್ಲದವರಿಗೆ ಎಂದ ಅರ್ಥವಲ್ಲ. ಏಕೆಂದರೆ ಅವರಿಗೆ ಆಯಾ ಕರ್ಮಫಲವೂ ಆಗುವುದಿಲ್ಲ. ಆದರೂ ಚಿತ್ತಶುದ್ಧಿಯ ಮೂಲಕವಾಗಿ ಜ್ಞಾನವೆಂಬ ಫಲ ಉಂಟಾಗುತ್ತದೆ. ಪರಮಾರ್ಥ ಸನ್ಯಾಸಿಗಳಿಗೆ ಫಲವೆಂಬುದೇ ಇಲ್ಲ, ಅಪರಮಾರ್ಥ ಎಂಬ ಅರಿವು ಉಂಟಾಗುತ್ತದೆ. ಅಂದರೆ ಸನ್ಯಾಸ ತ್ಯಾಗಕ್ಕೆ ವ್ಯತ್ಯಾಸವನ್ನು ಹೇಳ್ತಾರೆ ಇಲ್ಲಿ. ತ್ಯಾಗ ಅನ್ನೋದು ಸನ್ಯಾಸ ಅಲ್ಲ. ಸನ್ಯಾಸಿ ಆಗಿದ್ದರೂ ಕೆಲವನ್ನು ತ್ಯಾಗ ಮಾಡಿರೋಲ್ಲ. ಮನುಷ್ಯ ಜನ್ಮ ಇರೋವರೆಗೂ ಈ ತ್ಯಾಗ ಅನ್ನೋದು ಅರ್ಥ ಆಗಲ್ಲ, ಹೋದ ಮೇಲೆ ಬರುತ್ತೆ. ಇರುವಾಗಲೇ ನಮಗೆ ತ್ಯಾಗ ಅರ್ಥ ಆಗೋದು ಸನ್ಯಾಸದಿಂದಲ್ಲ, ತ್ಯಾಗದಿಂದಲೇ. ತ್ಯಾಗ ಅಂದರೆ ಬಿಡುವುದು, ಅಂದರೆ ಅದರಲ್ಲಿರತಕ್ಕಂಥ ಮೋಹವನ್ನು ಬಿಡುವುದು. ಮೋಹ ಬಿಡುವುದು ತ್ಯಾಗ, ಕರ್ಮದ ಫಲದ ಬೇರೆ ಬಿಡುವುದು ಸನ್ಯಾಸ. ಕರ್ಮವನ್ನೇ ಬಿಟ್ಟು ಬಿಡುವುದು ಸನ್ಯಾಸ. ಸನ್ಯಾಸ ಅಂತ ಅನ್ನೋದಕ್ಕೆ ಅರ್ಥವನ್ನು ಬೇರೆ ಬೇರೆ ನೀವು ನೋಡಿದ್ದೀರಿ, ಹೌದಲ್ವ? ಅದರಿಂದ ಕರ್ಮ ಸನ್ಯಾಸವೋ ಕರ್ಮ ಫಲ ತ್ಯಾಗವೋ? ಕರ್ಮ ಫಲ ತ್ಯಾಗ ಮಾಡುವುದು, ಆದರೆ ಕರ್ಮವನ್ನು ಸನ್ಯಾಸ ಮಾಡುವುದು. ಕರ್ಮವನ್ನು ಪೂರ್ತಿಯಾಗಿ ಸನ್ಯಾಸ ಮಾಡಿದವರು ಉಂಟೋ? ಇಲ್ಲ. ಮನುಷ್ಯನಿಗೆ ಕೊನೆಯದಾಗಿ ತ್ಯಾಗವಾಗುವ ಕರ್ಮ ಯಾವುದು? ಶರೀರ, ಪ್ರಾಣ. ಇದನ್ನು ಬಿಡಬೇಕು. ಇರುವಾಗಲೇ ಬಿಟ್ಬಿಡು ಅಂದರೆ ಬಿಟ್ಟ ಮೇಲೆ ಏನಿರುತ್ತೆ? ಏನಿರಲ್ಲ. ಅದರಿಂದ ಸನ್ಯಾಸ ಅಲ್ಲ, ಅದು ತ್ಯಾಗ. ಅದು ತ್ಯಾಗ ತರಂತರಂ ಶಾಂತಿ. ಕೆಲವರಿಗೆ ಸತ್ತ ಮೇಲೆ ಶಾಂತಿ. ಎಷ್ಟು ಶಾಂತವಾಗಿ ಮಲಗಿದ್ದಾರೆ ನೋಡಿ, ಮಾತಾಡಲ್ಲ. ಹೌದು, ಮಾತಾಡೋಕ್ಕಾಗಲ್ಲ, ಆಗೋದೇ ಇಲ್ಲ ಸತ್ತ ಮೇಲೆ, ಹೌದಾ? ಆದ್ದರಿಂದ ಇದು ಸಾಧನೆ ಮಾಡೋದು ಯಾವಾಗ? ನಾವು ಬದುಕಿರುವಾಗ ಶಾಂತವಾಗಿದ್ದೀವಿ ಅನ್ನೋಕ್ಕಾದ್ರೆ ಮೌನವಾಗಿರಬೇಕು. ಮೌನವನ್ನು ನೀವು ಆರಾಧಿಸಿದರೆ, ಮೌನವನ್ನು ನೀವೇನಾದರೂ ನಿಜ ಸಾಧನೆ ಮಾಡಿದ್ರೆ, ಇರುವಾಗಲೇ ಮೌನದ ಸಂಕೇತ ನಿಮ್ಗೆ ಗೊತ್ತಾಗತ್ತೆ. ಸತ್ತ ಮೇಲೆ ಗೊತ್ತಾಗೋದಲ್ಲ. ಸತ್ತ ಮೇಲೆ ಎಲ್ಲರೂ ಶಾಂತವಾಗಿ ಆಗ್ತಾರೆ. ಆದರೆ ಮೌನ ಅನ್ನುವುದು ನಾವು ಇರುವಾಗಲೇ ಮಾಡಬೇಕಾದ ಶಾಂತಿ ಸಂಧಾನ. ಅರ್ಥ ಆಯ್ತಾ? ಯಾರು ಯಾಕೋ ಏನು ಮಣಿ ಅರ್ಥವಾಗಲಿಲ್ವಾ? ಆಯ್ತಾ? ಹಾಗಾದ್ರೆ ಮಣಿಂದ ಕೇಳಿದ್ದು ಹೊಂದಿದ್ದ್ಯಾರು? ಹೇಳಿ ಮುಂದಕ್ಕೆ. ಆದರೆ ಸನ್ಯಾಸಿಗಳಿಗೆ, ಪರಮಾರ್ಥ ಸನ್ಯಾಸಿಗಳಾದ ಪರಮಹಂಸ ಪರಿವ್ರಾಜಕರಾದ ಕೇವಲ ಜ್ಞಾನನಿಷ್ಠರಿಗೆ ಎಂದಿಗೂ ಆ ಫಲವು ಆಗುವುದಿಲ್ಲ. ಜ್ಞಾನನಿಷ್ಠವ್ರಿಗೆ ಯಾಕೆ ಫಲ ಪ್ರಾಪ್ತಿ ಆಗೋದಿಲ್ಲ? ಜ್ಞಾನದ ನಿಷ್ಠೆ ಇದೆ ಅವರಿಗೆ, ಜ್ಞಾನ ಪ್ರಾಪ್ತಿಯಾಗಿದೆ. ಆದ್ದರಿಂದ ಇನ್ನೊಂದು ಕರ್ಮದ ಫಲ ಅವರಿಗೆ ಬೇಕಿರುವುದಿಲ್ಲ ಅಂತ ಅರ್ಥ. ಹೊಂದುವುದಿಲ್ಲ, ಅವ್ರಿಗೆ ಹೊಂದೋದೇ ಇಲ್ಲ. ಜ್ಞಾನ ನಿಷ್ಠೆ ಇದೆ, ಕರ್ಮನಿಷ್ಠೆ ಅಲ್ಲ. ಕರ್ಮನಿಷ್ಠೆ ಅನ್ನೋದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋನಿಗೆ ಮಾತ್ರ. ಜ್ಞಾನವನ್ನು ಸಂಪಾದನೆ ಆದ ಮೇಲೆ ಕರ್ಮದಲ್ಲಿ ನಿಷ್ಠೆ ಇರಲಿ ಇಲ್ಲದೆ ಇರಲಿ, ಕರ್ಮ ಅದರ ಫಲವನ್ನು ಬಿಡುತ್ತೆ. ಅದು ಯಾರಿಗೋ ಲಭ್ಯವಾಗುತ್ತೆ. ಅಲಭ್ಯವಾಗುತ್ತೆ ಅನ್ನೋದೇನು? ಕರ್ಮದ ಫಲ ಅಲ್ವಾ? ಅದರಿಂದ ಏನಂದರೆ ಮನುಷ್ಯನಿಗೆ ಜ್ಞಾನ ಇರುತ್ತೆ, ಅದನ್ನು ಗುರುತಿಸಬೇಕು. ಅದೇ ಅಧ್ಯಾತ್ಮ. ನಾನು ಕಂಡುಕೊಂಡಿರೋದು ಅದು. ಏಕೆಂದರೆ ಬರಿಯ ಸಮ್ಯಕ್ ದರ್ಶನದಲ್ಲಿಯೇ ನೆಲೆ ನಿಂತಿರುವುದು ಅವಿದ್ಯೆಯೇ ಮುಂತಾದ ಸಂಸಾರ ಬೀಜವನ್ನು ನಾಶ ಮಾಡುವುದಿಲ್ಲ ಎಂಬುದು ಎಂದಿಗೂ ಇಲ್ಲವೇ ಇಲ್ಲ ಎಂದು ಅರ್ಥ. ಅವಿದ್ಯೆ, ಕಾಮ, ಕರ್ಮ ಎಂಬಿವು ಸಂಸಾರ ಬೀಜಗಳು ನೋಡಿ. ಎಂದಿಗೂ ಹೇಳಿ ಹೇಳಿ. ಜ್ಞಾನವು ಅವಶ್ಯವಾಗಿ ನಾಶ ಮಾಡಿಬಿಡುತ್ತದೆ. ಅವಿದ್ಯಾದಿಗಳಿಲ್ಲದವರಿಗೆ ಕರ್ಮಫಲವು ಆಗುವುದಕ್ಕೆ ಅವಕಾಶ ಇರೋದಿಲ್ಲ ಅಂತ ಟಿಪ್ಪಣಿ. ಈಗ ಸಂಸಾರವು ಇದೆ ಅಂದರೆ ಅದರ ನಿವಾರಣೆಯೂ ಇರಬೇಕು, ಹೌದಾ? ಕರ್ಮ ಸಂಸಾರವೇ ಇಲ್ಲ ಅಂತನ್ನೋರಿಗೆ ನಿವಾರಣೆ ಆಗ್ಬೇಕಾದೇನಾದ್ರು ಇರ್ತಾ? ಇಲ್ಲ. ಜ್ಞಾನದಿಂದಲೂ ನೀವು ತೀರ್ಮಾನ ಆಗ್ಬಿಟ್ಟಿರುತ್ತೆ. ಈ ಸಂಸಾರವು ತಾತ್ಕಾಲಿಕ, ಸ್ವಲ್ಪ ದಿವಸ ಇರುತ್ತೆ. ಸಂಸಾರದ ಮಂದಿ, ನಾನು, ನನ್ನ ಹೆಂಡತಿ, ಮಕ್ಕಳು, ಮರ್ಯ, ಆಸ್ತಿ ಪಾಸ್ತಿಗಳು, ಅದೇ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಬಂದಿದೆ, ತಾತ್ಕಾಲಿಕವಾಗಿ ಇದೆ, ತಾತ್ಕಾಲಿಕವಾಗಿ ಹೋಗುತ್ತೆ, ಹೌದಲ್ವಾ?
ಹೀಗೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಜ್ಞಾನ ಪಡೆದು ನಂತರ ಹೋಗಬೇಕಾದದ್ದೇನು ಇದರೊಳಗೆ ಇರುವುದಿಲ್ಲ. ಸಂಸಾರ ಎಂಬುದು ಹೋಗಬೇಕಾದದ್ದಲ್ಲ, ಇರಬೇಕಾದದ್ದಲ್ಲ, ಇದು ಬಂದು ಹೋಗುತ್ತದೆ ಎಂದು ತಿಳಿಯಬೇಕಾದದ್ದು. ಅದಲ್ವಾ? ದಿ ನೋಯಿಂಗ್ ಈಸ್ ಡಿಫರೆಂಟ್, ಡೂಯಿಂಗ್ ಈಸ್ ಡಿಫರೆಂಟ್ ಅಂಡ್ ಫೀಲಿಂಗ್ ಈಸ್ ಡಿಫರೆಂಟ್. ಹೌದಲ್ವಾ? ನೋಯಿಂಗ್ ಈಸ್ ನಾಟ್ ಡೂಯಿಂಗ್ ಅಂಡ್ ಡೂಯಿಂಗ್ ಈಸ್ ನಾಟ್ ಫೀಲಿಂಗ್ ಅಂಡ್ ಫೀಲಿಂಗ್ ಈಸ್ ಬೋತ್ ದಿ ಥಿಂಗ್. ಹೌದಾ? ಇದನ್ನು ಅರ್ಥ ಆಯ್ತಾ ನಿಮಗೆ? ಅಥವಾ ಇನ್ನು ಮೊದಲಿಂದ ಹೇಳಲ್ಲ? ಅದೇ ಮುಂದಕ್ಕೆ ಹೋದ್ರೆ ಸಾಕು ನೀವು. ಓಂಕಾರ ಇದು ಮಾಡ್ತಾರಲ್ಲ ಸನ್ಯಾಸಿಗಳು, ಕರ್ಮ ಆಗುತ್ತೋ ಏನಾಗುತ್ತೆ? ಈಗ ಓಂಕಾರ ಅನ್ನೋದು ಅಭ್ಯಾಸ. ಈಗ ಓಂಕಾರ ಅಂತ ಎಲ್ಲ ಮಂತ್ರಗಳು ನಮ್ಮ ಮಾಡುವುದು, ಯಜ್ಞದಲ್ಲಿ ಮಾಡುವ ಎಲ್ಲ ಮಂತ್ರಗಳು ಓಂಕಾರದಿಂದ ಶುರುವಾಗುತ್ತದೆ. ಹೌದಾ? ಅದಕ್ಕೋಸ್ಕರ ಓಂಕಾರದಿಂದ ಶುರುವಾಗುತ್ತದೆ ಏನತ್ತ? ಅದು ಕರ್ಮದ ಭಾಗ. ಯಜ್ಞವೋ, ದಾನವೋ, ಮತ್ತೆ ಇರತಕ್ಕಂಥ ತಪಸ್ಸು, ಈ ಮೂರು ಕೂಡ ಕರ್ಮ. ಹೌದಲ್ವಾ? ಈ ಕರ್ಮದಲ್ಲಿ ಯಜ್ಞ ಮಾಡುವಾಗ ಹೋಮದಲ್ಲಿ ಮಂತ್ರವನ್ನು ಹೇಳಬೇಕಾಗಿರೋದ್ರಿಂದ ಮಂತ್ರವನ್ನು ಓಂಕಾರದಿಂದಲೇ ಶುರು ಮಾಡ್ತಾರೆ. ಯಾಕೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರು ಸೇರಿ ಓಂಕಾರ ಆಗಿದೆ. ಹೌದಲ್ವಾ? ಆ ಉ ಮ ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ? ಓಂಕಾರದ ವಿಚಾರ ಗೊತ್ತಿದೆಯಾ? ಹೇಳಿದೇನೆಂದ್ರೆ ಸನ್ಯಾಸಿಗಳಿಗೆ ಓಂಕಾರ ಅಂದ್ರೆ ಅದೊಂದೇ ಇರೋದು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಓಂಕಾರ ಒಂದೇನೆ ಮಾಡ್ಬೇಕಾದ್ರೆ ಇನ್ನೇನು ಮಾಡ್ಬೇಕಾಗಿಲ್ಲ ಕರ್ಮ. ಓಂಕಾರನೂ ಮಾಡಬೇಕಾದ್ದಿಲ್ಲ, ಅದು ನಿಮಗೆ ಬೇರೆಯವ್ರಿಗೆ ಹೇಳೋದಷ್ಟೇ. ಇವಾಗ ಓಂಕಾರ ಅಂತ ನೀವು ಹೇಳೋದು, ಓಂಕಾರವನ್ನು ಯಾಕೆ ಮಾಡ್ತಾರೆ? ಸನ್ಯಾಸಿಗಳು ಯಾರು ಯಜ್ಞ ಮಾಡ್ತಾರಾ? ಇಲ್ಲ, ಮಾಡಲ್ಲ. ಯಜ್ಞಾಗಾದಿಗಳು, ಯಜ್ಞ ದಾನ ತಪಸ್ಸನ್ನು ಇದನ್ನ ಕರ್ಮದಂತೆ ಮಾಡುವವರಿಗೆ ಓಂಕಾರವನ್ನು ಸೇರಿಸಿ ಮಾಡ್ತಾರಷ್ಟೇ. ಅದನ್ನು ಮಾಡುವವರಿಗೆ ಅದು ಇಲ್ಲ ಅಷ್ಟೇ. ಯಾಕಂದ್ರೆ ಅದು ಕೂಡ ಒಂದು ಅಕ್ಷರ ತಾನೆ, ಅದರಿಂದ ಭಾವದಲ್ಲೇ ತಾನೇ ಇರ್ಬೇಕಾದ್ರು. ಅದು ಭಾವದಲ್ಲಿ ಇರಬೇಕಾದದ್ದು ಅವ್ರಿಗೆ ಗೊತ್ತಿದೆ, ನಮಗೆ ಗೊತ್ತಾಗಲಿ ಅಂತ ಹೇಳ್ತಾರಷ್ಟೇ. ಈಗ ನೀವು ಶೃಂಗೇರಿಗೆ ಹೋದರೆ ಏನಾದ್ರು ಮಂತ್ರವನ್ನು ಹೇಳ್ತಿರ್ತಾರೆ, ಅಥವಾ ನಿಮ್ಮ ಮಂತ್ರ ನಿಮಗೆ ಹೇಳ್ಕೊಡಿ ಅಂತ ಕೇಳಿದಾಗ ನಿಮ್ಗೆ ಹೇಳ್ತಾರೆ, ಓಂಕಾರವನ್ನು ಸೇರಿಸಿ ಹೇಳ್ತಾರೆ. ಅದನ್ನೇನೋದು ಅಭ್ಯಾಸ ಏನು ತಗೊಂತೀಯ, ಆ ವೈರಾಗ್ಯ ಮೂಲ ಇರೋದ್ರಿಂದ, ಆ ವೈರಾಗ್ಯ ಅನ್ನೋದು ಕುರಿತು ಹೇಳೋದ್ರಿಂದ ಓಂಕಾರವನ್ನು ಸೇರಿಸಿ ಹೇಳ್ತಾರೆ. ಸನ್ಯಾಸಿಗಳಿಗೆ ಮಾತ್ರ ಓಂಕಾರ ಇರೋದು ಅಂತ ಎಲ್ಲೂ ಇಲ್ಲ. ಇದೆಯಾ? ನಾನು ಓದಿಲ್ಲ, ಅಥವಾ ನನಗೆ ಗೊತ್ತಿಲ್ಲ. ಈಗ ಓಂಕಾರ ಅಂತ ಅನ್ನೋದು ಮಂತ್ರಗಳ ಮೊದಲೇ ಹೊರತು ಮೂಲ ಅಲ್ಲ. ಓಂಕಾರ ಅನ್ನೋದು ಏನದು? ಎಲ್ಲಿ ಬಂದಿದೆ ಅದು? ಭಗವದ್ಗೀತೆಯಲ್ಲಿ ಇದೆ ಒಂದು ಕಡೆ. ಏನಂತ ಹೇಳುತ್ತೆ? ಓಂ ಇತ್ಯೇಕಾಕ್ಷರಂ ಅಂತ ಹೇಳಿದೆ. ಓಂ ಇತ್ಯೇಕಾಕ್ಷರಮನ್ನ ಓಂ ಅನ್ನೋದನ್ನ ಒಂದೇ ಅಕ್ಷರದಿಂದ ಹೇಳಿದೆ. ಅದೇನೋ ಭಗವಂತನನ್ನ ನಿರ್ದೇಶನ ಮಾಡುತ್ತೆ. ಇದು ನಿರ್ದೇಶನ ಮಾಡೋದಕ್ಕೋಸ್ಕರ ಇದೆ ಹೊರತು, ಅದನ್ನು ತಿಳಿಸೋದಕ್ಕೋಸ್ಕರ ಇದೆ ಹೊರತು ನಿಮ್ಮಲ್ಲಿ ನೆಲೆ ನಿಲ್ಲುವುದಕ್ಕಲ್ಲ. ಯಾಕೆ ಇದ್ರೆ ಯಾಕೆ ಅನ್ನೋದಕ್ಕೆ ಉತ್ತರ ಹೇಳ್ತೀನಿ ನೋಡಿ. ಪ್ರಪಂಚದಲ್ಲಿ 800-900 ಕೋಟಿ ಜನ ಇದಾರಲ್ವಾ? ಓಂಕಾರ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿದೆ? ಸಾಂಕೇತಿಕ ನಮಗೆ ಹೇಳಿದ್ದಾರೆ ಅಷ್ಟೇ. ಭಾರತದಲ್ಲಿ ಇರತಕ್ಕಂಥ ಭಾಷೆಗಳಲ್ಲಿ ಓಂಕಾರವನ್ನು ಬಳಸಿದ್ದಾರೆ ಹೊರತು ನಿಮಗೆ ಬೇರೆ ಯಾವುದೋ ಒಂದು ಯಹೂದಿಯೋ ಅವನು ಏನೋ ಮುಸಲ್ಮಾನರಿಗೋ ಅಥವಾ ಕ್ರಿಶ್ಚಿಯನ್ಸ್ಗೋ ಇಲ್ಲ. ಅದು ಇದೆಯಾ? ಇಲ್ಲ. ಆದ್ದರಿಂದ ಯಾವುದು ಸಾರ್ವತ್ರಿಕವೋ, ಯಾವುದು ಸರ್ವಕಾಲಿಕವೋ, ಯಾವುದು ಎಲ್ಲರಿಗೂ ಹೊಂದುವಂತೆ ಇರತಕ್ಕಂಥ ಏಕಮಾತ್ರವಾಗಿದೆಯೋ ಅದನ್ನು ಮಾತ್ರ ನೀವು ಅಧ್ಯಾತ್ಮದಲ್ಲಿ ನೋಡಬಹುದು. ಹೌದೋ ಇಲ್ವಾ? ಇಲ್ಲ. ಭಗವದ್ಗೀತೆ ನಿಮಗೆ ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಎಲ್ಲ ಭಾಷೆಯಲ್ಲೂ ಇದೆ ಅಂತ ಹೇಳ್ತಾರೆ. 48 ಭಾಷೆಗಳಲ್ಲಿ, 48 ಅಲ್ಲದೆ ಇದೆ. ಈ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆ ಯಾರಿಗೆ ಗೊತ್ತೋ? ಅದೇ ಹೇಳ್ಬೇಕು. ಉತ್ತರ ಏನು? ಯಾರಿಗೂ ಗೊತ್ತು. ಸಹಜವಾಗಿ ಎಷ್ಟೋ ಭಾಷೆಗಳಿದೆ. ನಮ್ಮ ಭಾಷೆಯಲ್ಲಿ ಭಗವದ್ಗೀತೆ ಇದೆ. ನಮ್ಮ ದೇಶದಲ್ಲಿ ಭಗವದ್ಗೀತೆ ಪ್ರಚಲಿತದಲ್ಲಿದೆ. ನಮ್ಮ ದೇಶದಲ್ಲಿರುವ ಎಲ್ಲ ಭಾಷೆಗಳಲ್ಲೂ ಭಗವದ್ಗೀತೆಯು ಅನುಸಾರವಾಗಿ ಅದು ತರ್ಜಮೆಯಾಗಿದೆ. ಹೌದಲ್ವಾ? ಅದರಿಂದ ನಮ್ಮಲ್ಲಿರತಕ್ಕಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. ಹೌದಿಲ್ಲ? ಕ್ರಿಶ್ಚಿಯನ್ನ ಕನ್ವರ್ಟ್ ಆದ ಅವನೇನು ಓಂಕಾರ ಹೇಳಬೇಕಾಗಿಲ್ವಲ್ಲ. ಅದರಿಂದ ಓಂಕಾರ ಅನ್ನುವುದು ಯಜ್ಞಯಾಗಾದಿಗಳನ್ನು ಮಾಡುವವರಿಗೆ ಮಾತ್ರ ಅಲ್ವಾ? ಯಾಕೆ? ಇನ್ನು ಕರ್ಮದಲ್ಲಿ ತೊಡಗಿರುವವರಿಗೆ ಅಂತ ಅರ್ಥ. ಮುಂದಕ್ಕೆ ಹೋಗ್ತಾ ಎಷ್ಟು ಕಠಿಣ ಆಗ್ತಾ ಹೋಗುತ್ತೆ ನೋಡಿ. ಅದೇ ಬೋಧನೆಗೋಸ್ಕರ ಹೇಳಿರೋದು ಅಲ್ವಾ? ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ. ಆದ್ದರಿಂದ ಪರಮಾರ್ಥದರ್ಶಿ ಆದವನಿಗೆ
ಎಲ್ಲಾ ಕರ್ಮಗಳನ್ನೂ ಬಿಡುವುದು ಎಂಬುದಾಗುತ್ತದೆ. ಹ್ಮ್ ಏಕೆಂದರೆ ಆತ್ಮನಲ್ಲಿ ಕ್ರಿಯಾಕಾರಕ ಫಲಗಳು ಹ್ಮ್. ಅವಿದ್ಯೆಯಿಂದ ಆರೋಪಿತವಾಗಿರುತ್ತದೆ. ಹ್ಮ್. ಕ್ರಿಯಾಕಾರಕ ಅಂದರೆ ನಾವು ಮಾಡಿದಂಥ ಈ ಕರ್ಮದ ಫಲ ನನಗೇ ಬೇಕು ಎನ್ನುವ ಭಾವವೇ ಕ್ರಿಯಾಫಲಕ. ಅದು ಇರತಕ್ಕಂಥದ್ದಕ್ಕೆ ಮಾತ್ರ ಅದು ಅಪ್ಲೈ ಆಗುತ್ತೆ ಹೊರತು ಇಲ್ಲೇ ಇದ್ದರೆ ಕರ್ಮವು ಒಂದು ಭಾಸವೇ ಹೊರತು ಅಭಾಸವೇ ಹೊರತು ಕರ್ಮವು ಇರುವುದೇ ಇಲ್ಲ. ಕರ್ಮ ಇರುತ್ತಾ? ಕರ್ಮನೇ ನಾಶ ಆಗತ್ತೆ ಅಂದರೆ ಕರ್ಮ ಮಾಡೋ ನಾಶ ಆಗೋದ್ರಿಂದ ಕರ್ಮ ನಾಶ ಆಗುತ್ತೆ. ಕರ್ಮ ನಾಶ ಆಗೋದ್ರಿಂದ ಅದರ ಫಲವು ಮತ್ತು ಯಾರಿಗೆ ಸಮರ್ಪಣೆ, ಯಾರಿಗೆ ಕೊಡ್ತಾ ಇದ್ದೀರಿ ನೀವು? ಎಲ್ಲವನ್ನು ನನಗೆ ಸಮರ್ಪಣೆ. ನನಗೆ ಅಂದ್ರೆ ಯಾರಿಗೆ ನಾನು ಅಂದ್ರೆ ಯಾರು? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲರಿಗೂ ಆತ್ಮಾರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಬೇಕು ಅಂತ ಭಾವವೇ ಹೊರತು ಅದು ಭಂಗಿಯಲ್ಲ, ಕರ್ಮವಲ್ಲ. ಕರ್ಮದ ಯಾವುದೇ ಆಕಾರವನ್ನು ಅವರು ತಾಳುವುದೇ ಇಲ್ಲ. ಮಾಡಿ ಹೇಳಿ. ಆದರೆ ಅಧಿಷ್ಠಾನವೇ ಮುಂತಾದ ಕ್ರಿಯೆ, ಕರ್ತೃ, ಕಾರಕ ಇವುಗಳನ್ನು ಆತ್ಮನೆಂದೇ ಕಾಣುತ್ತಿರುವ ಅಗ್ನನಿಗೆ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡುವುದು ಆಗಲಾರದು. ನೋಡಿ, ಆತ್ಮವೇ ನಾನು ಅಂತ ತಿಳಿದ ಮೇಲೆ ಆತ್ಮಕ್ಕೆ ಇರುವ ಸರ್ವತ್ರ ಭಾವನೆಯಿಂದ ಇರಬೇಕೇ ಹೊರತು ಆತ್ಮ ಬೇರೆ ನಾನು ಬೇರೆ ಅಂತ ತಿಳ್ಕೊಂಡವನಿಗೆ ಇದು ಆಗುವುದಿಲ್ಲ, ಕೊನೆಯವರೆಗೂ ಸಾಧ್ಯವಾಗುವುದಿಲ್ಲ. ಆತ್ಮ ಎಂದರೆ ನಿಜ, ಇವಾಗಲೇ ತಿಳ್ಕೊಂಬಿಡಿ. ಆತ್ಮ ಎಂದರೆ ವಿಶುದ್ಧ ತತ್ವ. ವಿಶುದ್ಧ ತತ್ವ ಅದು ತತ್ವವೇ ಹೊರತು ಅದು ಅಗ್ನಿಗೆ ಅರ್ಥವಾಗುವಂಥ ಜ್ಞಾನ ಅಜ್ಞಾನಗಳಿಗೆ ಸಂಬಂಧಪಟ್ಟದಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದಾರಲ್ಲ. ಆತ್ಮನು ಕರ್ತೃವಲ್ಲ ಎಂದು ತಿಳಿಯುವುದೇ ಜ್ಞಾನ. ಸರಿಯಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ಆತ್ಮವು ಕರ್ತೃವಲ್ಲ. ಆತ್ಮವು ಕರ್ತೃ ಅಲ್ಲ, ಆದ್ದರಿಂದ ಅವನು ಭೋಕ್ತೃವೂ ಅಲ್ಲ. ಹಾಗಾದ್ರೆ ಯಾರು ಈ ಕರ್ತೃ ಭೋಕ್ತೃ ಅಂತ ಹೇಳ್ತೀವಿ, ಅದು ಭಾಷ, ಅದು ನಮ್ಗೆ ಅನ್ಸಿಸ್ತದೆ ಅಷ್ಟೇ. ಸರ್ವಂ ಪ್ರಿಯಂ ಭವತಿ ಅಂತ ಹೇಳಿದ್ದಾರೆ, ಕರ್ತೃತ್ವ ಭವತಿ ಹೇಳಿಲ್ಲ. ಹೌದಲ್ವಾ? ಸರ್ವಂ ಪ್ರಿಯಂ ಭವತಿ. ನೀವು ಆತ್ಮವಾಗಿದ್ದರೆ ನಿಮಗೆ ಇದು ಪ್ರಿಯವಾಗುತ್ತದೆ, ಅಪ್ರಿಯವಾಗುತ್ತದೆ. ಇಲ್ಲೇ ಇದ್ರೆ ಪ್ರಿಯ ಅಪ್ರಿಯಕ್ಕೆ ಡಿಫರೆನ್ಸೇ ಗೊತ್ತಾಗೋದಿಲ್ಲ. ನೀವು ಆತ್ಮವೇ ಆಗಿಬಿಟ್ರೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಎಲ್ಲಿರುತ್ತೆ? ಏನಂದ್ರೆ ಎಲ್ಲವೂ ಆತ್ಮ ಅಂತ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಏನು ಬೇರೆ ಮಿಕ್ಕಿದೆಲ್ಲವೂ ಭಾಸ ಅಲ್ವಾ? ಇವಾಗ ನಮಗೆ ಹೃದಯಾಘಾತ ಅಂತ ಹೇಳ್ತಾರೆ, ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಅಂತ ಇಟ್ಕೊಳ್ಳಿ. ಎಲ್ಲಿದೆ ಹೃದಯ? ಇಲ್ಲಿ ಡಬಡವ ಅಂತ ಇರೋದು ಹೃದಯನ ಮಂಡಿಲಿದೆಯಾ, ಬೆಟ್ಟಲ್ಲಿದೆಯಾ, ತಲೆಯಲ್ಲಿದೆಯಾ, ಕೂದಲಲ್ಲಿದೆಯಾ, ಉಗುರಲ್ಲಿದೆಯಾ? ಎಲ್ಲಿದೆ? ಹೃದಯಾಘಾತ ಆಯಿತು ಅಂದರೆ ಅವನಿಗೆ ಉಸಿರು ನಿಂತೋಯ್ತು. ಉಸಿರು ಅಂದರೆ ಚೈತನ್ಯ ನಿಂತೋಯ್ತು. ಚೈತನ್ಯ, ಇಲ್ಲಿ ಚೈತನ್ಯ ಅಂತ ಹೇಳಿರೋದು ಪ್ರಾಣದ ಒಂದು ಅಂಗವೇ ಹೊರತು ಅದು ಪ್ರಾಣವಲ್ಲ. ಅದರಿಂದ ಆತ್ಮ ಎಂದರೆ ಎಲ್ಲದಕ್ಕೂ ಬೇಕಾಗಿರತಕ್ಕಂಥ ವಿಶುದ್ಧ ಚೈತನ್ಯ. ಆ ವಿಶುದ್ಧ ಚೈತನ್ಯ ಎಲ್ಲಿಂದ ಬಂತು? ಪರಮಾತ್ಮನ ಅಂಶವಾಗಿದೆ. ಆದ್ದರಿಂದ ಅದು ಇದೆ. ಅರ್ಥ ಆಯ್ತಾ? ಆದ್ದರಿಂದ ಆತ್ಮನನ್ನು ಬೇರ್ಪಡಿಸುವ ಹಾಗೇ ಇಲ್ಲ. ನೀವು ಯಾವುದರಿಂದ ನಾವು ಕೆಟ್ಟದಿರಲಿ ಒಳ್ಳೆಯದಿರಲಿ, ಅದು ಭಾಸ ಇರಲಿ, ಏನಾರು ಇಲ್ಲ. ಆದರೆ ಕರ್ಮವೂ ಆಗಿದೆ, ಕರ್ಮ ಭಾಸವಾಗಿದೆ, ಕರ್ಮ ಸಂಯೋಗ ವಿಯೋಗಗಳೆಲ್ಲ ಇದೆ. ಅದೆಲ್ಲವೂ ಇದೆ ಅನ್ನೋದು ನಮಗೋಸ್ಕರ, ಮನುಷ್ಯಂಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಇರೋದು. ಅದು ಸಾರ್ವತ್ರಿಕ ಅಲ್ಲ, ಸಾರ್ವಜನಿಕ ಅಲ್ಲ, ಸಾರ್ವಕಾಲಿಕ ಅಲ್ಲ. ಈ ಸರ್ವ ಅಂತ ಎಲ್ಲಿ ಬರುತ್ತೆ ಯೋಚನೆ ಮಾಡಿ. ಸಾರ್ವಕಾಲಿಕ, ಸಾರ್ವಜನಿಕ, ಸಾರ್ವತ್ರಿಕ ಆಗಿದೆಯೋ ಇಲ್ವೋ? ಯಾವುದಾಗಿದೆಯೋ ಅದು ಅಧ್ಯಾತ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ವಿಷಯವನ್ನು ಮುಂದಿನ ಶ್ಲೋಕದಿಂದ ತೋರಿಸಿಕೊಡುತ್ತಾನೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ. ಇದಾದ್ಮೇಲೆ ಬರುತ್ತೆ ಅಧಿಷ್ಠಾನ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಇವತ್ತಿನ ಈ ಭಗವದ್ಗೀತೆ ಈ ಶ್ಲೋಕಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಸಾಧ್ಯವಾದರೆ ಎದೆಯಲ್ಲಿ ಗಟ್ಟಿ ಮಾಡ್ಕೋಬೇಕು. ಇನ್ನೂ ಸಾಧ್ಯವಾದರೆ ದಿವಸ ಒಂದು ಸತಿ ಇದನ್ನು ಓದ್ಕೋಬೇಕು. ಎಲ್ಲಿಂದ? ಅನಿಷ್ಟಂ ನಿಷ್ಟಂ ಮಿಶ್ರಂಚ, ಅಲ್ಲಿಂದ ಹಿಡಿದು ಈ ಶ್ಲೋಕ, ಮುಂದಿನ ಶ್ಲೋಕ, ಅದರ ಮುಂದಿನ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ. ಮಹಾಬಾಹುವೆ, ಸರ್ವಕರ್ಮಗಳ ಸಿದ್ಧಿಗೆ ಈ 5 ಕಾರಣಗಳೆಂದು ಸಾಂಖ್ಯ ಕೃತಾಂತದಲ್ಲಿ ಹೇಳಲ್ಪಟ್ಟಿವೆ. ಅವನ್ನು ನನ್ನಿಂದ ತಿಳಿದುಕೋ. ಯಾಕೆ ಅವನಿಂದ ತಿಳ್ಕೋಬೇಕು?
ಗುರು ಅಲ್ವೇನ್ರಿ ಅವನು? ಗುರು ಅಂತ ಅಂದಿದ್ದೀವಿ, ಒಪ್ಕೊಂಡಿದ್ದೀವಿ. ಅವನೇ ಕೃಷ್ಣನೇ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಈ ಶ್ರೀಕೃಷ್ಣ ಇದನ್ನಲ್ಲ, ಇವನೇ ಪರಬ್ರಹ್ಮ, ಪೂರ್ಣ ಅವತಾರ. ಆದ್ದರಿಂದ ಶ್ರೀಕೃಷ್ಣ ಅವತಾರವನ್ನು ನಾವು ಪರಬ್ರಹ್ಮ ಎಂದು ಹೇಳಲಾಗಿದೆ, ನಂಬಲಾಗಿದೆ, ಆರಾಧಿಸಲಾಗಿದೆ. ಹೌದಲ್ವಾ? ಆಟ ಈ ಮುಂದೆ ಹೇಳುವ 5 ಎಲೆ ಮಹಾಬಾಹುವೆ ಕಾರಣಗಳು ಎಂದರೆ ಉಂಟು ಮಾಡತಕ್ಕವು. ಇವನ್ನು ನನ್ನಿಂದ, ನನ್ನ ವಚನದಿಂದ ತಿಳಿದುಕೋ ಎಂದು ಮುಂದಿನ ವಿಷಯದಲ್ಲಿ ಚಿತ್ತವನ್ನು ಇರಿಸುವುದಕ್ಕಾಗಿಯೂ ವಿಷಯವು ತಿಳಿಯುವುದಕ್ಕೆ ಕಷ್ಟವಾದದ್ದೆಂದು ತಿಳಿಸುವುದಕ್ಕಾಗಿ ಹೇಳಿರ್ತಾನೆ. ಇಲ್ಲಿ ಹೇಳಿದಕ್ಕೆ ನಿಮ್ಗೇನೋ ವಿಶೇಷವಾದ ಬುದ್ಧಿ ಬಂದ್ಬಿಡ್ಲಿ ಅಂತಲ್ಲ, ಇಲ್ಲಿಯ ವಿಷಯ ಈ ಥರ ಇದೆ ಅಂತ ತಿಳಿಸುವುದಕ್ಕಾಗಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾನೆ. ಆತ್ಮನು ಕರ್ತೃವಲ್ಲ, ಅಧಿಷ್ಠಾನಾದಿಗಳೇ ಕರ್ಮಕ್ಕೆ ಕಾರಣ ಎಂಬುದನ್ನು ತಿಳಿದುಕೊಳ್ಳುವುದು ಬಲು ಕಷ್ಟ. ಅದಕ್ಕೋಸ್ಕರನೇ ಪ್ರಶ್ನೆಗಳೆಲ್ಲ ಮೂಡುವುದು. ಕರ್ಮದಲ್ಲಿ ಪ್ರಶ್ನೆಗಳೇ ಇಲ್ಲ. ಯಾಕೆ? ಅದು ಭಾಸ. ಕರ್ಮವು ಭಾಸವಾದರೆ ಕರ್ಮದ ಫಲವು ಭಾಸವೇ ಅಲ್ವಾ? ಇವನ್ ನಿರ್ಣಾಯಕವಾದಂಥ ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ, ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಆ ಕಾರಣಗಳನ್ನು ತಿಳಿದುಕೊಳ್ಳಬೇಕಾಗಿರುವುದರಿಂದ ಹೀಗೆ ಹೊಗಳುತ್ತಾನೆ. ಸಾಂಖ್ಯದಲ್ಲಿ ಅರಿತುಕೊಳ್ಳಬೇಕಾದ ಪದಾರ್ಥಗಳನ್ನು ಯಾವ ಶಾಸ್ತ್ರದಲ್ಲಿ ಹೇಳಿರುತ್ತದೆಯೋ ಅದು ಸಾಂಖ್ಯ. ಇನ್ನೊಂದ್ಸತಿ ಹೇಳಿ ಅದನ್ನ. ಅರಿತುಕೊಳ್ಳಬೇಕಾದ ಪದಾರ್ಥಗಳನ್ನು ಯಾವ ಶಾಸ್ತ್ರದಲ್ಲಿ ಹೇಳಿರುತ್ತದೆಯೋ ಅದು ಸಾಂಖ್ಯವು. ಸಾಂಖ್ಯ ಅಂದ್ರೆ ಬುದ್ಧಿ ಅಷ್ಟೇ, ತಿಳಿಯಾದ ಬುದ್ಧಿಗೆ ವೇದಾಂತ. ಸಾಂಖ್ಯದಿಂದಲೇ ಬಂದು ಇದೆಲ್ಲ ಇರತಕ್ಕಂಥ ನಿಮ್ಗೆ ಅರ್ಥವಾಗಲಿ ಅಂತ ಹೇಳಿ ಬಿಡಿಸಿ ಹೇಳೋದಕ್ಕೋಸ್ಕರ ಬೇರೆ ಬೇರೆ ಪದಗಳನ್ನು ಬಳಸಲಾಗಿದೆ. ಟಿಪ್ಪಣಿ: ತಿಳಿದುಕೊಳ್ಳಬೇಕಾದ ಪದಾರ್ಥಗಳೆಂದು 25 ಸಾಂಖ್ಯದಲ್ಲಿ ಹೇಳಿದಾರ ಇಲ್ವಾ? ಆದರೆ ಆತ್ಮ ಅನಾತ್ಮ ಎಂಬ 2 ತತ್ವವನ್ನು ಅರಿತರ ಆಯಿತು ಎಂದು ವೇದಾಂತದಲ್ಲಿ ಹೇಳಿದೆ. ವೇದಾಂತದಲ್ಲಿ ಏನಿದೆ? ಆತ್ಮ ಅನಾತ್ಮ, ಅದೇ ನಿತ್ಯ ಅನಿತ್ಯ. ಇದು ತಿಳ್ಕೊಬೇಕು ನಾವು. ಅದು ತಿಳ್ಕೊಂಡ್ರೆ 25 ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಅರ್ಥ. ಯಾವುದನ್ನು ನೋಡಿದ್ರು ಇದು ಆತ್ಮವೋ ಅನಾತ್ಮವೋ ಅಂತ ಅಂದ್ಕೊಟ್ರೆ ಅದು ಹೇಳತಕ್ಕಂಥದ್ದು ಏನಾರು ಮಾತಾಡಲಿ, ಎಷ್ಟಾರು ಹೇಳಲಿ. ಅದಕ್ಕೋಸ್ಕರನೇ ಇಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಥರ ಭಗವದ್ಗೀತೆಯನ್ನು ಹೇಳ್ತಿರ್ತಾರೆ. ಅವ್ರು ಏನಾರು ಹೇಳಲಿ, ಅವ್ರ ಅಭಿಪ್ರಾಯ ಏನಾರು ಇರಲಿ, ಅದು ಆತ್ಮವೋ ಅನಾತ್ಮವೋ ಅಂತ ತಿಳ್ಕೋಬೇಕು. ಹೇಳುವವರು ಹೇಳುವ ವಿಷಯ ಇದು ಆತ್ಮವೋ ಅನಾತ್ಮವೋ. ನಾವು ಭಗವದ್ಗೀತೆಯನ್ನು ಭಗವಂತ ಹೇಳಿದ್ದಾನೆ ಅನ್ನುವುದನ್ನು ನಂಬ್ತೇವೆ. ಇದು ಆತ್ಮವೋ ಅನಾತ್ಮವೋ? ಭಗವಂತನು ನನ್ನ ಆತ್ಮವೇ ಆಗಿದ್ದಾನೆ ಅಂತ ನಾವು ಹೇಳುವಾಗ, ಭಗವಂತ ಆತ್ಮವೇ ಅಂದರೆ ಆತ್ಮ ಅಂದರೆ ಯಾವಾಗಲೂ ನಿತ್ಯ ಇರಬೇಕಲ್ಲ, ನಿತ್ಯತ್ವ ಇದೆಯಲ್ಲ, ಅದಕ್ಕೆ ನಿರಂತರತ್ವ ಇದೆಯಲ್ಲ, ಅದನ್ನು ಅಧ್ಯಯನ ಅಂತ ಕರೀತಾರೆ. ಇದನ್ನು ಹೇಗೆ ನೀವು ಅಧ್ಯಯನ ಮಾಡ್ತೀರೋ, ಹೇಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊತೀರೋ ನಿಮಗೆ ಬಿಟ್ಟಿದ್ದು. ಅದಕ್ಕೋಸ್ಕರನೇ ಈ ತ್ರಿಮತಸ್ಥರಲ್ಲಿ ಇಷ್ಟೊಂದು ಭಿನ್ನಭಾವ ಬಂದಿರೋದು. ಭಿನ್ನಭಾವ ಬರಬೇಕಾದ ಅವಶ್ಯಕತೆ ಇಲ್ಲ. ಎರಡನೇ ಅರ್ಥವೇ ಇಲ್ಲ. ಭಗವಂತ ಅಂದರೆ ಒಂದೇ 3-4 ಇರೋದಿಲ್ಲ. ಇರತ್ತಾ? ಇರಲ್ಲ. ತಪ್ಪು ತಿಳಿಯಬೇಕಾದದ್ದು ಇಲ್ಲವೇ ಇಲ್ಲ. ನಾವು ಸರಿಯಾಗಿ ತಿಳಿದಿಲ್ಲ ಅನ್ನುವುದು ಸರಿಯೇ ಹೊರತು ನನಗೆ ಸರಿಯಾಗಿ ಗೊತ್ತಾಗಿದೆ ಅನ್ನುವುದು ಸರಿಯಲ್ಲ. ಹೌದಾ? ಇದೆಲ್ಲ ಭಾಳ ವಿಚಿತ್ರವಾಗಿದೆ. ಅದಕ್ಕೋಸ್ಕರ ಕರ್ಮ ಅನ್ನೋದು ಭಾಸ ಅಂತ ಗೊತ್ತಾಗ್ಬೇಕಾದ್ರೆ ಕರ್ಮ ಅರ್ಥ ಆಗಬೇಕು. ಕರ್ಮಕ್ಕೆ ನಾವು ಅಂಟಿಕೊಳ್ಳದೆ ಇದ್ದರೆ ವಾಸ, ಅದು ಕರ್ಮಕ್ಕೆ ಅಂಟಿಕೊಂಡರೆ ಕರ್ತೃತ್ವ ಬಂದು ಬಿಡುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ ಕೃತಾಂತೆ ಎಂಬುದು ಆ ಸಾಂಖ್ಯಕ್ಕೆ ವಿಶೇಷಣವು. ಕೃತ ಎಂಬ ಮಾತಿನಿಂದ ಕರ್ಮವನ್ನು ಹೇಳಿದೆ. ಆ ಕೃತದ ಅಂತವು ಯಾವುದರಲ್ಲಿ ಆಗುವುದೋ ಅದೇ ಕೃತಾಂತ. ಅಂದ್ರೆ ಕೊನೆಯ ಕರ್ಮದ ಕೊನೆಯು ಎಂದರ್ಥ. ಸಣ್ಣ ಜಲಾಶಯದಲ್ಲಿ ಎಷ್ಟು ಪ್ರಯೋಜನವೋ ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ಯಾ? ಹೇಳಿದೆ ರಮೇಶ್. 2ನೇ ಅಧ್ಯಾಯದಲ್ಲಿ ಸಂಪ್ರಮೋದಕ್ಕೆ ಉದಪಾನಿ ಹೇಳಿದಾರಲ್ಲ. 2ನೇ ಅಧ್ಯಾಯ ಆಗೋಗಿದೆಯಲ್ಲ, ನೋಡಿದೀವಲ್ಲ ನಾವು ಅಲ್ವಾ? ನೀರಿನಿಂದ ಇವಾಗ ನಾವು ಇದಕ್ಕೆ ಹೋಗ್ಬಿಟ್ಟು ಬಂದ್ರಿ. ಎಷ್ಟೋ ಜನ ನಮ್ಮಲ್ಲಿ ಕೂಡ ನಮ್ಮ ಸ್ನೇಹಿತರು ಅಥವಾ ಶಿಷ್ಯರು ಕುಂಭಮೇಳಕ್ಕೆ ಹೋಗಿ ಬಂದರು ಅಲ್ವಾ? ಕುಂಭಮೇಳಕ್ಕೆ ಹೋಗೋ ಅಲ್ಲಿ ನೀರು ಅದ್ಯಾಕೆ ಶ್ರೇಷ್ಠ? ನಾವು ಈ ನಲ್ಲಿಯಲ್ಲಿ ದಿನ ಮಾಡುವ ಸ್ನಾನದ ನೀರು ಯಾಕೆ ಶ್ರೇಷ್ಠವಲ್ಲ ಹೇಳಿ ನೋಡೋಣ. ಭಾವ ಅಷ್ಟೇ. ಗಂಗೆ ಭಾಳ ಪವಿತ್ರಳು, ಅದು ಭಾವವೋ ಏನದು? ಜ್ಞಾನವ. ಜ್ಞಾನ ಭಾವ, ಅಜ್ಞಾನದ ಪ್ರಭಾವ.
ಅಜ್ಞಾನದಿಂದ ಹಾಗೆ ಹೇಳ್ತೀವಿ ಅಷ್ಟೇ ನಾವು, ಇದು ಗಂಗೆ, ಇದು ಬೇರೆ ಬೇರೆ ದೇಶದವರಲ್ಲ, ಅವ್ನು ಯಾರು ಬರಲಿ ಸ್ವಾಮಿ. ನಾ ಕೇಳ್ತಾ ಇರೋ ಪ್ರಶ್ನೆ ಸಾರ್ವತ್ರಿಕ ಸಾರ್ವಜನಿಕ ಅಲ್ಲ. ಆದ್ದರಿಂದ ಅದು ಎಂದಿಗೂ ಅಧ್ಯಾತ್ಮವಾಗಲಾರದು. ಗಂಗೆ ಒಳ್ಳೆಯದು, ಶ್ರೇಷ್ಠವೇ. ಕಾವೇರಿ ನೀರು ಒಳ್ಳೆಯದು, ಗಂಗೆ ನೀರು ಒಳ್ಳೆಯದು ಹೇಳಿ. ನೀರು ಒಳ್ಳೆಯದು. ಅಲ್ಲ, ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ, ಅದು ಅತ್ಯಂತ ಸಹಜ. ಬೆಂಗಳೂರು ತಲಕಾವೇರಿಯಲ್ಲಿ ಬಂದು ಇಲ್ಲೆಲ್ಲ ಬಯಲಲ್ಲಿ ಹರಿದು ಹೋಗಿ ಸಮುದ್ರಕ್ಕೆ ಸೇರುವುದು ಕಾವೇರಿ. ಗಂಗೆ ಎನ್ನುವುದು ಅಲ್ಲಿಂದ ಬಂದು ಇಲ್ಲಿ ಇರ್ತಕ್ಕಂಥದ್ದು ಗಂಗೆ. ಗಂಗೆಯೂ ನಮಗೆ ಒಂದೇ. ಆ ಭಾವ ಇದ್ದರೆ ಇದಕ್ಕೆ 3 ತ್ರಿವೇಣಿ ಸಂಗಮಕ್ಕೆ ಯಾರು ಹೋಗ್ತಾರೆ? ಯಾರು ಹೋಗಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಈ ಜಗತ್ತಿನಲ್ಲಿ ಒಂದು ಪ್ರಸಿದ್ಧ ಒಂದು ಅಪ್ರಸಿದ್ಧ ಹೋಗ್ಬಿಟ್ರೆ ಏನೂ ಆಗ್ಬಿಡುತ್ತೇನೋ, ಏನೂ ಆಗಲ್ಲ. ಯಾಕೆಂದರೆ ಏನಾಗಬೇಕಾದ್ರೂ ಎಲ್ಲ ಯೋನಿಗಳಲ್ಲಿ ಜನ್ಮ ತಳೆದು ಮೇಲಕ್ಕೆ ಬಂದು ಮಾನವ ಜನ್ಮ ಹೊಂದಿದ್ದೀರಲ್ವ ನೀವು. ಇದಕ್ಕಿಂತ ಮೇಲೆ ಹೊಂದಬೇಕಾದ್ದೇನೂ ಇಲ್ಲ. ಇರುವಾಗಲೇ ನಮಗೆ ವಿಮುಕ್ತಿ. ದ್ವಂದ್ವೈರ್ ವಿಮುಕ್ತಿ ಸುಖದಕ್ಕ ಸಂಗಯ. ಎರಡು ಅನ್ನೋದು ದ್ವೈತ ಯಾವತ್ತು ಬಿಡ್ತೀರೋ ಆವತ್ತು ಅದ್ವೈತ ಸಿಗುತ್ತೆ. ಅದ್ವೈತ ಸಿದ್ಧಾಂತ ತತ್ವ ಅನ್ನೋದು ಅದ್ವೈತವಾಗಿದೆ, ಒಂದೇ ಆಗಿದೆ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹನಾನಾಸ್ತ ಕೆಂಚನ. ಇಷ್ಟೇ. ಇದರಲ್ಲಿ ಏನಿದೆ ವಿಶೇಷ? ಏನೂ ಇಲ್ಲ. ವಿಶೇಷ ಇದ್ದರೆ ಸಂಸಾರ, ಏನು ವಿಶೇಷ ಇಲ್ಲದೆ ಇದ್ದರೆ ವಿಶುದ್ಧ ಚೈತನ್ಯ. ಕರೆಕ್ಟಾ? ಅಷ್ಟೇ. ಸುಲಭ ಮಾಡ್ಕೊಳ್ಳಿ. ಯಾಕೆ ಒದ್ದಾಡಬೇಕು? ಒದ್ದಾಡೋದು ಏನೂ ಇಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ. ಪ್ರಾರ್ಥನೆ ಎಲ್ಲಾ ಕರ್ಮವೂ ಅಖಿಲವಾಗಿ ಜ್ಞಾನದಲ್ಲಿ ಮುಗಿಯುತ್ತದೆ ಎಂದು 4ನೇ ಅಧ್ಯಾಯದಲ್ಲಿ ಹೇಳಿದೆ. ಎಂದು ಆತ್ಮಜ್ಞಾನ ಉಂಟಾದರೆ ಎಲ್ಲಾ ಕರ್ಮಗಳು ತೊಲಗುವವೆಂದು ಈ ಶಾಸ್ತ್ರದಲ್ಲಿ ತಿಳಿಸಿರುತ್ತದೆ. ಆದ್ದರಿಂದ ಆತ್ಮಜ್ಞಾನವೆಂಬ ಪ್ರಯೋಜನವುಳ್ಳ ಆ ಸಾಂಖ್ಯ ಕೃತಾಂತದಲ್ಲಿ ವೇದಾಂತದಲ್ಲಿ ಸರ್ವಕರ್ಮಗಳು ಸಿದ್ಧಿಯಾಗುವುದಕ್ಕೆ ಉಂಟಾಗುವುದಕ್ಕೆ ಇವು ಕಾರಣವೆಂದು ತಿಳಿಸಲ್ಪಟ್ಟಿದೆ. ಪರಮಾತ್ಮ ಜ್ಞಾನ ಅಥವಾ ಆತ್ಮಜ್ಞಾನ ನಿಮಗೆ ಎಂದು ಬರುತ್ತೋ ಅವತ್ತಿನ ದಿವಸ ಇಲ್ಲಿ ಇರತಕ್ಕಂಥ ಉಪಾಸನೆಗೆ ಇರತಕ್ಕಂಥ ಎಲ್ಲ ವಿಚಾರಗಳು ತನ್ನಷ್ಟಿಗೆ ತಾನೇ ಕರ್ಮವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ. ಯಾಕೆ ನೀವು ಬದುಕಿದಾನಲ್ಲ ಅವನು, ಹುಟ್ಟುಬಿಡ್ತಾನೆ ಅಲ್ಲ, ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ. ಅವನು ಜ್ಞಾನವಂತ ಅಂತೀವಿ. ಏನು ಜ್ಞಾನವಂತ ಅಂದರೆ ವ್ಯವಹಾರ ಜ್ಞಾನ ಇದೆಯೋ ಆತ್ಮಜ್ಞಾನ ಇದೆಯೋ? ಆತ್ಮಜ್ಞಾನ ಅನ್ನೋದಕ್ಕೆ ಫಲ ಇಲ್ಲ, ಆತ್ಮವೇ ಆತ್ಮಜ್ಞಾನದ ಫಲ. ಹೌದಲ್ವಾ? ಆತ್ಮಜ್ಞಾನ ಬಂದಿದೆ ಏನು ಫಲ ಅಂತ ಎಂದೂ ಪ್ರಶ್ನೆ ಬರ್ಕೂಡ್ದು ನಿಮ್ಮ ತಲೆಯಲ್ಲಿ. ಯಾಕೆಂದರೆ ಆತ್ಮಜ್ಞಾನದಲ್ಲಿ ಆತ್ಮವೇ ಫಲ. ಕರ್ಮ ಇಲ್ಲದೆ ಇರೋದ್ರಿಂದ ಆತ್ಮವೇ ಫಲವಾಗಿದೆ, ಆತ್ಮವೇ ಎಲ್ಲವೂ ಆಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗಿ. ಅವು ಯಾವುವು ಎಂದರೆ ಹೇಳ್ತಾನೆ. ಈಗ ಹೇಳ್ತಾರೆ ನೋಡಿ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿದಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. ಈ ಶ್ಲೋಕನ ಗಟ್ಟಿ ಮಾಡ್ಬೇಕು ನೀವು. ಏನ್ ಮಾಡ್ಬೇಕು ಅಂದ್ರೆ ಎಲ್ಲಿ ಮಲಗಿ ಎತ್ತ ಶ್ಲೋಕ ಹೇಳಪ್ಪ. ಅಧಿಷ್ಠಾನ ಉಂಟದ ಕರ್ತ ಹೇಳ್ತಾ ಇರ್ಬೇಕು. ಏನು ಮಂಜು, ಮುಂದಿನ ವಾರ ಬಂದಾಗ ಫಸ್ಟ್ ನಿಮ್ಮನ್ನೇ ಕೇಳ್ತೀನಿ. ಮುಂದಿನ ವಾರ ಬರ್ತೀರಾ ಇಲ್ವಾ? ಅದರಿಂದ ಹೇಳಿರೋದ್ರಿಂದ ನೀವು ಗಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ, ಹಾಗಲ್ಲ. ಇದು ನೀವು ಭಗವದ್ಗೀತೆ ಬರೋರು ಎಲ್ರಿಗೂ ಇದು ಗೊತ್ತಿರಬೇಕು. ಈ 5 ವಿಷಯಗಳಿಂದ ಕರ್ಮವು ಶುರುವಾಗುತ್ತದೆ. ಕರ್ಮವು ಶುರುವಾಗುತ್ತದೆ ಯಾವುದರಿಂದ? ಅಧಿಷ್ಠಾನ, ಕರ್ತೃ, ಬೇರೆ ಬೇರೆಯ ಕರಣ ಮತ್ತು ವಿಧವಾದ ಬೇರೆ ಬೇರೆಯ ಚೇಷ್ಟೆಗಳು ಮತ್ತು ಇಲ್ಲಿ ದೈವವು 5ನೇದು. ದೈವಾಂಚೈವ ಪಂಚಮಂ. ಈ 5ನೇದು ಇದ್ರೆ 4 ತನ್ನಷ್ಟೇ ತಾನೇ ಬರುತ್ತೆ. ತನ್ನಷ್ಟೇ ತಾನೇ ಬರುತ್ತೆ ಅಂದ್ರೆ ಅರ್ಥ ಏನು? ಅಧಿಷ್ಠಾನ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇದನ್ನ DVD ಅಧಿಷ್ಠಾನ ಅಂದ್ರೆ ಪ್ರಸಂಗ ಅಂದರು. ಆಯಾ ಸಂದರ್ಭ ಬರತಕ್ಕಂಥ ಸಂದರ್ಭವೇ ಪ್ರಸಂಗ ಅಂದರು. ಆದರೆ ಶಂಕರಾಚಾರ್ಯ ಕಾಲದಲ್ಲಿ ಅಲ್ಲಿಂದ ಮುಂದಕ್ಕೆ ಅಧಿಷ್ಠಾನ ಅಂದ್ರೆ ಶರೀರ ಇರೋರು ಕರ್ಮ ಮಾಡಲೇಬೇಕು. ಹೌದಾ? ಅದರಿಂದ ಅಧಿಷ್ಠಾನ ಅಂದರೆ ಶರೀರ. ಈ ಶರೀರದಲ್ಲಿ ಈ ಶರೀರವೇ ನಾನು ಅನ್ನುವ ಭಾವವೇ ಕರ್ತ. ಕರ್ತ ಅಂದ್ರೆ ಏನು? ಎರಡನೇದು
ಹೇಳ್ತಾ ಇದ್ದಾರೆ ಹೇಳ್ತಾರೆ. ಅಧಿಷ್ಠಾನ. ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ ಆಹಾ. ಮುಂತಾದವುಗಳು ಹೊರತೋರಿಕೊಳ್ಳುವುದಕ್ಕೆ ಆಶ್ರಯವಾಗಿರುವುದು ಅಧಿಷ್ಠಾನವು. ಅಂತ ಅರ್ಥ ಏನು? ಈ ಇಂದ್ರಿಯ ಗ್ರಾಮ ಅಂದರೆ ಈ ಶರೀರ ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಂದ ಕೂಡಿದಂತಹ ಆಗಿರೋ ಒಂದು ಗ್ರಾಮ, ಒಂದು ಪ್ರದೇಶ, ಒಂದು ದೇಶ. ನಾನು ಇದನ್ನು ಆಶ್ರಯಿಸಿಕೊಂಡು ಜೀವನ ಮಾಡ್ತಾ ಇದ್ದೀನಿ, ಮನುಷ್ಯನಾಗಿದ್ದೀನಿ, ಈ ಜಗತ್ತಿನಲ್ಲಿ ಹುಟ್ಟಿದ್ದೇನೆ ಅಂದರೆ ಜನ್ಮ ತಾಳಿದ್ದೇನೆ. ಹೌದಾ? ಇಷ್ಟನ್ನ ನೀವು ಜೊತೆಗೆ ನೀವು ಏನು ಬೇಕಾದ್ರೂ ಸೇರಿಸ್ಕೊಳ್ಳಿ. ನಾನು ಹೆಣ್ಣಾಗಿದ್ದೇನೆ, ಗಂಡಾಗಿದ್ದೇನೆ, ಸ್ಮಾರ್ಥವಾಗಿದ್ದೇನೆ, ಅದು ಇದು ಎಲ್ಲವೂ ಜಗತ್ತಿಗೆ ಸಂಬಂಧಪಟ್ಟಿದ್ದು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಹಾಗಂತಾರೆ ಅಷ್ಟೇ. ನಾನು ಹಟ್ಟಿಲಿದ್ದರೆ ಎಡಗೇನೋನೋ ಬಲಗೇನೋನೋ, ಊರೊಳಗಡೆ ಇದ್ದರೆ ಬ್ರಾಹ್ಮಣನೋ ವೈಶ್ಯನೋ ಏನೋ ಆಗಿರ್ತೀನಿ ಅಲ್ವಾ? ಕರ್ಮನ ಹೇಗೆ ಡಿವೈಡ್ ಮಾಡ್ಯಾನ ಹೇಳಿ? ಗುಣ ಕರ್ಮ ವಿಭಾಗಶಃ. ಅದರಂತ ಇವನು ಬ್ರಾಹ್ಮಣನೋ, ಇವನು ಕ್ಷತ್ರಿಯನೋ, ಅವನು ಶೂದ್ರನೋ, 4 ಚಾತುರ್ವರ್ಣ ಮಯಾ ಸೃಷ್ಟ ಹೇಳಿದ ನೋಡಿ. ಎಲ್ಲಾನು ಭಗವದ್ಗೀತೆಯಲ್ಲಿ ಹೇಳಿದಪ್ಪ. ಆಯಾ ಟೈಮಲ್ಲಿ ನಮ್ಗೆ ಅದು ಗೊತ್ತಾಗಬೇಕು, ಅಲ್ಲಿಗೆ ಹೋಗಬೇಕು ಅಂದಮೇಲೆ ಅಷ್ಟು ನಮಗೆ ಜ್ಞಾಪಕ ಇರ್ಬೇಕಾದ್ರೆ ನಾವು ಅದನ್ನು ಪದೇ 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 ನೋಡಬೇಕು ಅಲ್ವಾ? ಈ ಎಲ್ಲ ತುಂಬ ಕಷ್ಟ ಇದು ಅರ್ಜುನ, ಭಾಳ ಕಷ್ಟ ಅಲ್ವಾ? ಅಭ್ಯಾಸ ಏನು ತಗೊಂತಯ್ಯ? ವೈರಾಗ್ಯ ಇದ್ದರೆ ನಿಮಗೆ ಮೋಹ ಗೀಹ ಎಲ್ಲವೂ ತೊಲಗುತ್ತೆ, ಜ್ಞಾನ ಬರುತ್ತೆ. ಮೋಹ ಇರುತ್ತೆ, ಜ್ಞಾನ ಮೋಹ ಹೊಟ್ಟೋಗುತ್ತೆ ಅಲ್ಲ, ಮೋಹ ಇರುತ್ತೆ. ಇದು ಮೋಹ ಅಂತ ಅದು ನಿಮ್ಮನ್ನು ಕಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡೋಕ್ಕೋ ಹಾಗೆ ಹ್ಯಾಂಡ್ಲ್ ಮಾಡ್ತೀರ. ದುಡ್ಡು ಇರೋ ತಪ್ಪು ಅಂದರೆ ಹೊಟ್ಟೋಗ್ಬೇಕಲ್ವಾ? ಎಷ್ಟೋ ಜನ ತುಂಬ ಯೋಗ್ಯರಾದವರ ಹತ್ರ ದುಡ್ಡಿರುತ್ತೆ, ಆದರೆ ಅವರು ದುಡ್ಡನ್ನು ಯಾವಾಗ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾರಿಗೆ ಖರ್ಚು ಮಾಡಬೇಕು ಅನ್ನೋದು ಅವ್ರಿಗೆ ಜ್ಞಾನ ಇರುತ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಈ ಲೋಕದಲ್ಲಿ ಇರತಕ್ಕಂಥ ಅತ್ಯಂತ ದೊಡ್ಡದಾದ ವಿದ್ಯೆ ಯಾವುದೇ ಅಂದರೆ ಆತ್ಮವಿದ್ಯೆ. ಅದೇ ಅದು, ಬರೀ ವಿದ್ಯೆ ಅಲ್ಲ. ಉಪಾಧಿಯಿಂದ ಕಂಡುಬರುವ ಭೋಕ್ತನು ಮತ್ತು ಶಬ್ದಾದಿಗಳನ್ನು ಅರಿಯುವುದಕ್ಕೆ ಪೃಥಗ್ವಿಧವಾಗಿರುವ ಬೇರೆ ಬೇರೆಯ ಬಗೆಯಾಗಿರುವ ಶ್ರೋತ್ರವೇ ಮುಂತಾದ ಕರಣವು, ಅಂದ್ರೆ ಕರ್ತೃತ್ವ ಭೋಕ್ತೃತ್ವವು ಅಂತಃಕರಣ ಎಂಬ ಉಪಾಧಿಯಿಂದಲೇ ತೋರತಕ್ಕದ್ದು. ಅಂತಃಕರಣ ಎಷ್ಟು? ಅಂತಃಕರಣ 5. ಅಂತಃಕರಣ ಯಾವ್ಯಾವುದು? ಎಷ್ಟು ಚೆನ್ನಾಗಿ ಗೊತ್ತಿದೆ ನಿಮಗೆ ಅಲ್ವಾ? ಸೊ ಈ ಅಂತಃಕರಣದಿಂದ ಪ್ರಕಟವಾಗತಕ್ಕಂಥದ್ದನ್ನು 4 ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲೂ ಶಬ್ದ, ಸ್ಪರ್ಶ, ರೂಪ, ಸಿಗಂತ 5, 5, 4, 9. 5, 4, 9 ಅಲ್ಲ. ಇದ್ರ ಜೊತೆಗೆ ದೈವಂಚೈವ 10. ಇದು ಇಷ್ಟನ್ನು ಚೆನ್ನಾಗಿ ತಿಳ್ಕೊಂಬಿಟ್ರಿ. ಬೇರೆ ಏನೇನೋ 15, ಕೆಲವು 14 ಅಂತಾರೆ. ಸಾಂಖ್ಯರು ಬೇರೆ ರೀತಿಯ ಯಾರೇದೇ ಹೇಳಿದ್ರು ಈ 4 ಫಸ್ಟ್ 5. 5ರಿಂದ ಕರ್ಮ ಮಾಡ್ತೀರಿ. ಇದರ ನಿರ್ಣಯವನ್ನು 4 ಅಂತಃಕರಣ ಚತುಷ್ಟಯದಿಂದ ಮಾಡ್ತೀರಿ. ಹೌದಾ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇರಲೇಬೇಕಲ್ಲ ನೋಡಿ. ಆಮೇಲೆ ಬೇರೆ ಬಗೆಯಾಗಿರುವ ಶ್ರೋತ್ರವೇ ಮುಂತಾದ ಕರಣವು ಅದು ಸಂಖ್ಯೆಯಲ್ಲಿ 12 ಮತ್ತು ವಿವಿಧವಾದ ಬೇರೆ ಬೇರೆ ವಾಯುವಿನ ಸಂಬಂಧವಾದ ಪ್ರಾಣ, ಅಪಾನ ಮುಂತಾದ ವ್ಯಾಪಾರಗಳು. ಇವು ಯಾವ 12 ಅಂದ್ರೆ ದಶೇಂದ್ರಿಯಗಳು, ಮನಸ್ಸು, ಬುದ್ಧಿ. ಅದು 12. ದಶೇಂದ್ರಿಯಗಳೆಷ್ಟು? ದಶ ಅಂತ ಹೇಳಿದೆಯಲ್ಲ, 10. ಆಮೇಲೆ 2 ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ. ಇದು ಹೇಳುದು. ಮನಸ್ಸು ಅಂದರೆ ಸಂಶಯ, ಬುದ್ಧಿ ಅಂದರೆ ತರ್ಕ ಮಾಡುತ್ತಾ ನಂದಲ್ಲ, ನಂದು, ಹೌದು, ಇದು ಹೇಳ್ತಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿದೆ. ಅದನ್ನ 10, 2 ಅದು 12 ಅಂತ ಕೆಲವರು ಹೇಳ್ತಾರೆ. ಎಲ್ಲವೂ ಏನನ್ನು ತಿಳ್ಕೊಂಡ್ರು ಸರಿಯಾಗಿ ತಿಳ್ಕೊಳ್ಳಿ. ದಶೇಂದ್ರಿಯ ಅಂದರೆ ಏನು, ಅದರೊಳಗೆ ಜ್ಞಾನೇಂದ್ರಿಯ ಇದ್ಯಾವುದು, ಕರ್ಮೇಂದ್ರಿಯ ಇದ್ಯಾವುದು, ಇದಾದ ಮೇಲೆ ಅಂತಃಕರಣ ಯಾವುದು, ಇದೆಲ್ಲವೂ ಕರ್ಣ ಎಷ್ಟೋ ನಮಗೆ ಅಂತಃಕರಣಕ್ಕೆ ಕುರ್ತಿಲ್ಲ ಹೇಳ್ತಾ ಇರೋದು. ಬಾಹ್ಯಕರಣ ಅಂದರೆ 5 ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಸೇರಿ ಕರ್ಣಗಳು. ಆದರೆ ಅಂತಃಕರಣ ಅನ್ನೋದು 4 ಇರೋದ್ರಿಂದ 4 ಹೇಳಿದ್ರೆ ನೀವು ಭಾಸವಾಗುವುದು, ಭಾವವಾಗುವುದು ಎಲ್ಲ ಅಂತಃಕರಣದಿಂದಲೇ ಅಲ್ವೇ? ಅದಕ್ಕೋಸ್ಕರ ಅದು ಆ ಥರ ಹೇಳ್ತಾ ಇದ್ದಾರೆ. ಇಲ್ಲಿ ಈ 4ರಲ್ಲಿ 5ನೆಯದು. 5ನ್ನು ಪೂರ್ಣ ಮಾಡತಕ್ಕದ್ದು ದೈವವು, ಚಕ್ಷುರಾದಿಗಳಿಗೆ ಅನುಗ್ರಹ ಮಾಡತಕ್ಕ ಆದಿತ್ಯನೇ ಮುಂತಾದದ್ದು. ಮುಂದಿನ ಹೇಳಿ. ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ
ನ್ಯಾಯಂ ವಾ ವಿಪರೀತಂ ವಾ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ಪಂಚೈತೆ ತಸ್ಯ ಹೇತವಃ. ಶರೀರ ವಾಂಗ್ ಮನಸ್ಸುಗಳಿಂದ ನರನು ನ್ಯಾಯವಾದ ಅಥವಾ ಅದಕ್ಕೆ ವಿರುದ್ಧವಾದ ಯಾವ ಕರ್ಮವನ್ನು ಪ್ರಾರಂಭಿಸುತ್ತಾನೋ ಅದಕ್ಕೆ ಈ 5 ಹೇತುಗಳು. ಈಗ ರಾಮಾಯಣವನ್ನು ಬರೆದ ವಾಲ್ಮೀಕಿ ಶ್ರೇಷ್ಠನು ತನ್ನ ಸಂಸಾರವನ್ನು ನೋಡಿಕೊಳ್ಳುವುದಕ್ಕೆ ದರವಣೆ ಮಾಡಿ ತಂದು ಎಲ್ಲನೂ ಆ ಮನೆಗೆ ಹಾಕಿ ಎಲ್ಲರೂ ಚೆನ್ನಾಗಿರಿ ಸುಖವಾಗಿರಿ ಅಂತ ಮಾಡ್ತಾ ಇದ್ದ ಆ ರತ್ನಾಕರ ಶ್ರೇಷ್ಠನೋ ಹೇಳಿ. ಇದು ಕರ್ಮ ನಿರ್ಣಯ ಆಗ್ಬಿಡ್ಬೇಕು ಇವಾಗ. ರತ್ನಾಕರ ಶ್ರೇಷ್ಠನೋ ವಾಲ್ಮೀಕಿ ಶ್ರೇಷ್ಠವೋ? ಎರಡೂ ಕೂಡ ಈಗ ಅವನು ದರೋಡೆಕೋರು ಆಗಿದ್ದಾಗ ನಾನು ವಾಲ್ಮೀಕಿ ಆಗ್ತೀನಿ ಅಂತ ಗೊತ್ತಿತ್ತ? ಇಲ್ಲ. ಅದು ಸಹಜವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ, ಹೌದಲ್ವಾ? ಆದರೆ ವಾಲ್ಮೀಕಿ ಆಗಿರುವಾಗ ನಾನು ಹಿಂದೆ ಈ ಥರ ಆಗಿದ್ದೆ, ನನ್ನ ಗತಿ, ನಾನು ರಾಮಾಯಣ ಬರಿತೀನಿ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ. ಆ ಹುತ್ತ ಬೆಳೆಯಿತು ಅಂದರೆ ಜ್ಞಾನದ ಹುತ್ತ ನಿಮಗೆ ಬೆಳೆದಾಗ ಇಲ್ಲಿ ಯಾವುದೇ ಎಲ್ಲವೂ ಕೂಡ ಕರ್ಮವೆಲ್ಲವೂ ಸಹಜವಾಗುತ್ತದೆ, ಭಾಸವಾಗುತ್ತದೆ. ಕರ್ಮವು ಇರುವುದೇ ಇಲ್ಲ. ಕರ್ಮ ಮಾಡುವುದು ಯಾತಕ್ಕಾಗಿ? ಕರ್ಮ ಯಾತಕ್ಕೆ ಮಾಡ್ತೀವಿ ರಮೇಶ್? ಕರ್ಮದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ ಅಲ್ವಾ? ಈಗ ಕರ್ಮವನ್ನು ನಾವು ಮಾಡುವುದು ಹೊಟ್ಟೆಪಾಡ್ಗೋ ಏನೋ? ಕರ್ಮವು ಅತ್ಯಂತ ಸಹಜವಾಗಿ ನಡೀತಾ ಇರುತ್ತೆ. ನಾವು ಅದಕ್ಕೆ ಹೇಳ್ತೀವಿ ವಿಶೇಷವಾಗಿ. ನಮಗೇನೋ ಭಯ ಬಂದ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಹೂವು ತೆಂಗಿನಕಾಯಿ ಎಲ್ಲ ಕೊಟ್ಟು ಕೈ ಮುಗಿದು ಕರ್ಮ ತಾನೇ ಅದು. ಆ ಕರ್ಮವನ್ನು ಯಾಕೆ ಮಾಡ್ತೀವಿ? ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗುವ ಕರ್ಮವನ್ನು ಮನುಷ್ಯ ಏಕೆ ಮಾಡುತ್ತಾನೆ? ಭಯಕ್ಕೋ ಭಕ್ತಿಗೋ? ಧೈರ್ಯವಾಗಿ ಹೇಳ್ಬೇಕು. ಭಕ್ತಿ ಅಲ್ವಾ? ಅಂದರೆ ಭಯ ಇರಲ್ಲ ನಿಮ್ಗಲ್ಲಿ. ಬರೀ ಕೇವಲ ಭಕ್ತಿ ಅಂದರೆ ಹೇಗಿರುತ್ತೆ? ಏನನ್ನೂ ಬಯಸದೇ ಇರುವುದು, ಅದು ಪರಮಾತ್ಮನೊಬ್ಬನೇ ನನಗೆ ನಿಜವಾದಂಥ ಗುರಿ ಇರೋದು ಅಂತ ತಿಳ್ಕೊಳ್ಳೋದು ಭಕ್ತಿ ಆಗುತ್ತೆ. ಮಿಕ್ಕಿದ್ದೆಲ್ಲವೂ ಭಯವಾಗಿರುತ್ತೆ. ಭಯವಾದಾಗ ಏನಿರುತ್ತೆ? ಅವ್ನು ಬಾಳೆಹಣ್ಣು ಕೊಟ್ಟಾನ, ತೆಂಗಿನಕಾಯಿ ಕೊಟ್ಟಿದ್ದೀನಿ, ಊದ್ಗಡ್ಡಿ ಯಾವ ತಂದಿದ್ದೀನಿ ನೀವು, ಸುಗಂಧ, ಅದಾಗಲ್ಲ ರೀ. ಯಾವ್ದು ತರಬೇಕು? ಬೆಂಗಳೂರಲ್ಲಿ ಅಂತ ಶೃಂಗಾರ ಯಾವುದು ಶ್ರೇಷ್ಠವಾದ ಬುದ್ಧಿ? ವಾಸು. ನೋಡಿದ್ರೆ ಒಬ್ರು ವಾಸು ಅಂತಾರೆ, ಒಬ್ರು ಯೇಸು ಅಂತಾರೆ, ಒಬ್ರು ವಾಸು ಅಂತಾರೆ. ಯಾವ ಊದ್ಗಡ್ಡಿ ಶ್ರೇಷ್ಠ? ಯಾರಿಗೂ ಸೈಕಲ್ ಬ್ರ್ಯಾಂಡು ಇದೆ. ಅದೆಲ್ಲ ಬ್ರ್ಯಾಂಡ್ ಅಷ್ಟೇ. ನೀವು ಊದ್ಗಡ್ಡಿ ಹಚ್ಚದೇ ಇಲ್ಲ, ಅದೆಲ್ಲ ನೋಡೋದಿಲ್ಲ ಅಲ್ವಾ? ಈ ಭಕ್ತ ಕನಕದಾಸದಲ್ಲಿ ಅವನ ಭಕ್ತಿ ಹೇಗಿತ್ತು? ಅವನು ಯಾವುದರಿಂದ ಪರಮಾತ್ಮನಿಂದಲೂ ಬಯಸುತ್ತಿರಲಿಲ್ಲ. ಅದು ಭಕ್ತಿ ಅಲ್ಲ. ಏನಂದರೆ ಯಾವಾಗಲೂ ಮುಕ್ತಿಗೆ ಪರವಾಗಿರ್ತಕ್ಕಂಥದ್ದು ಭಕ್ತಿ. ಭಕ್ತಿ ಅಂದರೆ ಶಂಕರಾಚಾರ್ಯ ಏನು ಹೇಳಿದ್ರೆ? ಸ್ವಸ್ವರೂಪ ಅನುಸಂಧಾನ ಅಂತ ಹೇಳಿರ್ತಾನೆ. ಆ ಸ್ವಸ್ವರೂಪ ಅನುಸಂಧಾನ ನಾನು ಯಾರು ಅಂತ ಯೋಚನೆ ಮಾಡೋದು ಅಲ್ವಾ? ಅದನ್ನು ಭಕ್ತಿ ಅಂತ ಅವ್ರು ಹೇಳಿದ್ಮೇಲೆ ಬೇರೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಸನ್ಯಾಸಿ ಆಗಿದ್ದರೆ ನಂಗೆ ಚೆನ್ನಾಗಿತ್ತು. ಇಲ್ಲ, ಸನ್ಯಾಸಿಗಳೆಲ್ಲರೂ ಭಕ್ತರೋ? ಗೊತ್ತಿಲ್ಲ. ಒಬ್ಬೊಬ್ಬ ಮನುಷ್ಯ ಒಂದೊಂಥರ ಆಡ್ತಾ ಇರ್ತಾನೆ. ಪ್ರಾಣ ಇರೋ ತನಕ ಹೋರಾಡ್ತಾ ಇರ್ತಾನೆ. ದೇವರನ್ನು ನಂಬಿದ್ದೇನೆ ಅಂತಾನೆ. ನಂಬುವುದು ಬಿಡುವುದಕ್ಕೆ ಬೇರೆ ಏನು ಇಲ್ವಲ್ಲೋ? ಇರೋದೇ. ನೀ ನಂಬಿದರೂ ಭಗವಂತನೇ, ನಂಬದೇ ಇದ್ದರೂ ಭಗವಂತನೇ ಅಲ್ವಾ? ಭಗವಂತನ ವಿಚಾರ ಹೇಳುವಾಗ ಅವರು ಕೂಡ ಇಂಗ್ಲೀಷ್ನವ್ರು ಏನು ಹೇಳ್ತಾರೆ? ಯು ಕ್ಯಾನ್ ಇಗ್ನೋರ್ ಎಲ್ಲ ಯು ಕೆನಾಟ್. ಅದಕ್ಕೆ ಏನು ಹೇಳ್ತಾರೆ ಮೊದಲು? ಯು ಕ್ಯಾನ್ ಲವ್ ಗಾಡ್ ಆರ್ ಹೇಟ್ ಗಾಡ್, ಬಟ್ ಯು ಕೆನಾಟ್ ಇಗ್ನೋರ್ ಗಾಡ್. ಇಗ್ನೋರ್ ಮಾಡೋಕ್ಕೆ ಅಲ್ಲ. ಅದಕ್ಕೋಸ್ಕರ ಅವ್ರು ಓ ಮೈ ಗಾಡ್ ಅಂತಾನೆ. ಅವನಿಗೆ ಗೊತ್ತಿಲ್ಲ ದೇವರು ಎಲ್ಲಿದೆ ಅಂತ. ಅಯ್ಯೋ ದೇವರೇ ಕಾಪಾಡಿ. ಎಲ್ಲಿದೆ ಅಂತ ದೇವ್ರಿಗೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಎಲ್ಲ ಕಡೆನೂ ಇರುವವನನ್ನು ಹುಡುಕುವುದೆಲ್ಲಿಂದ ಅನ್ನತ್ತೆ ನಮ್ಮ ವೇದಾಂತ. ಎಲ್ಲ ಕಡೆ ಇದ್ದಾನೆ, ಎಲ್ಲ ಥರ ಇದ್ದಾನೆ. ಅವನನ್ನು ಹುಡುಕುವುದು ಯಾವುದರಲ್ಲಿ, ಯಾವ ರೂಪದಲ್ಲಿ? ನಾಮರೂಪ ಕ್ರಿಯೆಗಳನ್ನು ಬಿಟ್ಟರೆ ನಿಮಗೆ ಅಧಿಷ್ಠಾನ ಸಿಗತ್ತೆ. ಅದು ನಿಜವಾಗಲೂ ಜ್ಞಾನಕ್ಕಿರತಕ್ಕಂಥ ಮೂಲಭೂತವಾದಂಥ ಸೌಕರ್ಯ. ಏನು ಹೇಳಿ, ಮುಂದಕ್ಕೆ ಹೇಳಿ. ಮನುಷ್ಯನು ಶರೀರ ವಾಂಗ್ಮನಸ್ಸುಗಳಿಂದ ಯಾವ ಕರ್ಮವನ್ನು ಈ 3ರಿಂದ ಪ್ರಾರಂಭಿಸುತ್ತಾನೋ ಮಾಡುತ್ತಾನೋ ಅದು ನ್ಯಾಯವಾಗಲಿ
ಧರ್ಮಕ್ಕೆ ಹೊಂದುವ ಶಾಸ್ತ್ರೀಯ ಕರ್ಮವಾಗಲಿ ಆಹಾ ಅಥವಾ ಅದಕ್ಕೆ ವಿರುದ್ಧವಾಗಿ ಹ್ಮ್ ಧರ್ಮಕ್ಕೆ ಹೊಂದದ ಅಶಾಸ್ತ್ರೀಯ ಕರ್ಮವೇ ಆಗಲಿ ಹ್ಮ್ ಅದಕ್ಕೆ ಕಣ್ಣು ರೆಪ್ಪೆಯನ್ನು ಹೊಡೆಯುವುದೇ ಮುಂತಾದ ಜೀವನ ನಿಮಿತ್ತವಾದ ಕರ್ಮ ಇರುವುದಲ್ಲ. ಹ್ಮ್ ಅದನ್ನು ಹಿಂದೆ ಮಾಡಿದ ಧರ್ಮಾಧರ್ಮಗಳದ್ದೇ ಕಾರ್ಯವಾದ್ದರಿಂದ ಹ್ಮ್ ನ್ಯಾಯವಾದದ್ದು ಅದಕ್ಕೆ ವಿರುದ್ಧವಾದದ್ದು ಎಂಬಿವುಗಳನ್ನು ಹಿಡಿದಿದ್ದರಿಂದಲೇ ಹಿಡಿದಂತಾಗಿರುತ್ತದೆ. ಮನುಷ್ಯನಾದವನಿಗೆ ಮನುಷ್ಯ ಶರೀರದಲ್ಲಿ ಯಾವ ಮನುಷ್ಯನು ಕಣ್ಣಿನ ರೆಪ್ಪೆಯನ್ನು ಆಡಿಸದೇ ಇದ್ದಾನೆ? ಸನ್ಯಾಸಿ ಆದರೆ ಆಡಿಸಲ್ವಾ? ಸಂಸಾರಿ ಆದರೆ ಆಡಿಸಲ್ವಾ? ಎಲ್ಲ ದಾರಿ ಕಣ್ಣು ಮಿಡಿಸ್ತಾ ಇರ್ತಾನೆ. 2 ಕಣ್ಣು ಮಿಡಿಸ್ಬೇಕು. 1 ಕಣ್ಣು ತಂದು ತಪ್ಪು ತಿಳ್ಕೊಂಡ್ಬಿಡ್ತಾರೆ. 1 ಕಣ್ಣು ಹೊಡೆಯಾಗಿಲ್ಲ, 2 ಕಣ್ಣು ಹೀಗಂತ ಇರಬೇಕು ಅಲ್ವಾ? ಯಾಕೆ ಆಗಿದ್ರೆ ಅವನು ಕಾಯಿಲೆ ಅಂತ ಹೇಳ್ಬೋದು ನೀವು. ಆದರೆ ನೋಡಿ ಸ್ವಾಮಿ, ನನ್ನ ನೋಡಿದಾಗ ಮಾತ್ರ ಕಣ್ಣು ಹೊಡಿತಾನೆ. ಯಾಕೆ? ಈ ಕಣ್ಣು ಹೊಡೆಯುವುದು ಬೇರೆ, ಕಣ್ಣು ಮಿಟುಕಿಸುವುದು ಬೇರೆ. ಅರ್ಥ ಆಗಬೇಕು ನಮಗೆ. ಅರ್ಥ ಆಯ್ತಾ ಅಮ್ಮಣಿ? ಅದರಿಂದ ಕಣ್ಣು ನಾವು ಮಿಟುಕಿಸ್ತಾ ಇರಬೇಕೆ ಹೊರತು ಕಣ್ಣನ್ನು ನಾವು ಹೊಡೆಯಬಾರದು. ಕಣ್ಣು ಹೊಡೆಯೋದು ಒಂದು ಏನರ್ಥ? ಏನೋ ಇಂಗಿತ ಇದೆ ಅಂತ. ಏನಾದರೂ ಇಂಗಿತ ಇದ್ದರೆ ಕಣ್ಣು ಹೊಡೆಯುವುದು, ನಾರ್ಮಲ್ ಆಗಿದ್ದರೆ ಕಣ್ಣು ಮಿಟುಕಿಸುವುದು ಸಹಜವಾಗಿರೋದು. ಜಗತ್ತಿನ ಯಾವ ಮನುಷ್ಯನು ಕಣ್ಣನ್ನು ಮಿಟುಕಿಸದೇ ಇರುತ್ತಾನೆ ಹೇಳಿ ನೋಡೋಣ? ಎಲ್ಲ ಇರ್ತಲ್ವ. ಮೀನಿಗೆ ಮಾತ್ರ ರಪ್ಪೆ ಇಲ್ಲ, ಅದಕ್ಕೋಸ್ಕರ ಅದು ಕಣ್ಣಾಡಿಸುವುದಿಲ್ಲ. ಅದಕ್ಕೋಸ್ಕರ ಮತ್ಸ್ಯಾವತಾರ ಅನ್ನೋದು ಒಂದಿದೆ ನಮ್ಮಲ್ಲಿ. ಅವತಾರ ವಿಚಾರಗಳನ್ನೇ ಮಾತಾಡ್ಬಿಡ್ಬೋದು 1 ವರ್ಷ. ಅದೆಲ್ಲ ಬೇಕಾದಷ್ಟು ವೇದಾಂತದಲ್ಲಿ ಭಾಗದಲ್ಲಿದೆ, ಅದೆಲ್ಲೂ ಭಗವದ್ಗೀತೆಯಲ್ಲಿದೆ, ಭಾಗವತದಲ್ಲಿದೆ. ಇದನ್ನು ನೋಡ್ಬೇಕಷ್ಟೆ. ಅದು ಟೈಮ್ ಆದಾಗ ಓದಿ ತಿಳ್ಕೊಳ್ಳಿ ಅಷ್ಟೇ. ಆ ಕರ್ಮಕ್ಕೆಲ್ಲ ಈ ಮೇಲೆ ಹೇಳಿದ 5 ಹೇತುಗಳು ಕಾರಣಗಳು. ಶರೀರಂ ಮಾಮನೋ ಭಿರ್ಯತೆ ಕರ್ಮ ಪ್ರಾರವತೆ ನರಃ ನ್ಯಾಯಂ ವಾ ವಿಪರೀತಂ ವಾ. ಕಳ್ಳ ಆಗಿದ್ದು ಆ ಕಳ್ತನ ಯಾಕೆ ಮಾಡ್ತಾ ಇದ್ದಾನೆ? ದೈವ ಪ್ರೇರಣೆ ಅವನಿಗಿದೆ, ಮಾಡ್ತಾ ಇದ್ದಾನೆ ಅಷ್ಟೇ. ಅವನನ್ನು ದೋಷಿ ಮಾಡುವುದಲ್ಲ. ಅವನು ಮಾಡುವ ಕೃತ್ಯ ದೋಷಯುಕ್ತವಾಗಿದೆಯೋ ಹೊರತು ಅವನೆಲ್ಲ ದೋಷ ಇದೆಯಲ್ಲೋ ಗೊತ್ತಿಲ್ಲ ನಮಗೆ. ಯಾಕೆ ಅಂದರೆ ಕರ್ಮಾನುಸಾರೇಣ ಬುದ್ಧಿ ಕರ್ಮಾನುಸಾರೇಣ ಜನ್ಮ. ಅದರಿಂದ ನಾವು ಯಾರಲ್ಲೋ ದೋಷವನ್ನು ನೋಡಬಾರದು. ಅವನು ಕರ್ಮ ಮಾಡ್ತಾನಷ್ಟೇ, ಏನು ಮಾಡೋಕ್ಕಾಗತ್ತೆ? ಆದ್ದರಿಂದ ಜಗತ್ತಿನಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಡಿವಿಷನ್ ಇರೋದಿಲ್ಲ. ಇವನು ಒಳ್ಳೆಯವನು ಕೆಟ್ಟವನು ಅಂತ ಗುರುತಿಸೋದು ಬೇರೆ ಇತರೆ ಜನಗಳು. ಜ್ಞಾನಿ ಆದವನಲ್ಲ, ಆತ್ಮಜ್ಞಾನಿ ಆದವನಲ್ಲ ಅಂತ ಆತ್ಮದ ವಿಚಾರವನ್ನು ಹೇಳುವಾಗ ಈ ವಿಚಾರಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ಆಕ್ಷೇಪ. ಈ ಅಧಿಷ್ಠಾನವೇ ಮುಂತಾದವು ಎಲ್ಲ ಕರ್ಮಗಳನ್ನು ಉಂಟು ಮಾಡುವೂ ಆಗಿದೆ. ಹೀಗಿರುವಲ್ಲಿ ಶರೀರ ವಾಂಗ್ಮನಸ್ಸುಗಳಿಂದ ಕರ್ಮವನ್ನು ಮಾಡುತ್ತಾನೆ ಎಂದು ಹೇಳಿರುತ್ತದೆಯಲ್ಲ, ಅದು ಹೇಗೆ ಸರಿ? ಪರಿಹಾರ ಹೇಳ್ತಾರೆ ನೋಡಿ. ಇದೇನು ತಪ್ಪಲ್ಲ. ಏಕೆಂದರೆ ವಿಧಿ ಪ್ರತಿಷೇಧ ಪ್ರಮಾಣದಿಂದ ಮಾಡುವ ಕರ್ಮ ಎಲ್ಲವೂ ಶರೀರವೇ ಮುಂತಾದ 3 ಮುಖ್ಯವಾಗಿಟ್ಟುಕೊಂಡಿರುತ್ತದೆ. ಜೀವನ ನಿಮಿತ್ತವಾದ ನೋಡುವುದು, ಕೇಳುವುದು ಮುಂತಾದದ್ದು ಅದರ ಅಂಗವಾಗಿರುತ್ತದೆ. ಆದ್ದರಿಂದ ಇದೆಲ್ಲವನ್ನೂ 3 ರಾಶಿಯಾಗಿ ಮಾಡಿ ಇವುಗಳನ್ನು ಶರೀರಾದಿಗಳಿಂದ ಮಾಡುತ್ತಾನೆ ಎಂದಿರುತ್ತದೆ. ಶರೀರ ವಾಂಗ್ಮನೋ, ಈ ಶರೀರದಿಂದ ಏನೇನು ಮಾಡ್ತೀವಿ? ನಾವು ಶರೀರದಲ್ಲಿ ಏನೇನಿದೆ? ವಾಕ್ ಮತ್ತು ಮನಸ್ಸು ಅಲ್ವಾ? ಶರೀರ ಮಿಕ್ಕ ಇಂದ್ರಿಯಗಳೆಲ್ಲವೂ ಉಪವರ್ಗವಾಗಿದೆ, ಉಪಶಾಖೆಗಳಾಗಿದೆ. ಆದ್ದರಿಂದ ಅದನ್ನು ಶರೀರ ಅನ್ನುಟ್ಟಾಗ ಎಲ್ಲವನ್ನು ಸೇರಿಸಿ ಹೇಳಿರೋದು. ಶರೀರ ಅದ ಮುಂದಕ್ಕೆ ವಾಗ್ಮನ, ವಾಕ್ ಮಾತನಾಡುವುದು ಮತ್ತು ಮನಸ್ಸು, ಇದು ಗ್ರಹಿಸುವುದು ಮಾಡುವುದು ಎಲ್ಲವೂ ಮನಸ್ಸು. ಅದರಿಂದ ಈ 3 ಹೇಳಿದೆ. ನ್ಯಾಯ ಆಗಲಿ, ಒಳ್ಳೆಯದಾಗಲಿ, ಕೆಟ್ಟದ್ದಾಗಲಿ. ಏನು ಅವನು ನಮ್ಗೆ ಅನ್ಯಾಯ ಮಾಡಿದ ಸ್ವಾಮಿ, ಅದಕ್ಕೆ ಹೊಡೆದಾಗ್ತದೆ, ತಪ್ಪೋ ಸರಿಯೋ ಅಂತ ಕೇಳ್ತಾನೆ. ನೀವು ಅವನು ಮಾಡಿರೋದು ಒಳ್ಳೆಯದ ಕೆಟ್ಟ ನಿಮಗೇನು ಗೊತ್ತು? ಆದರೆ ಅದರಿಂದ ಮನುಷ್ಯ ಏನನ್ನು ಹೇಳ್ತಾನೆ, ಇಲ್ಲಿ ನ್ಯಾಯ ಅನ್ಯಾಯ ಇದೆ. ಪರಮಾತ್ಮನಲ್ಲಿ ನ್ಯಾಯ ಅನ್ಯಾಯ ಇರೋದಿಲ್ಲ, ಅಲ್ಲಿ ಸತ್ಯ ಮಾತ್ರ ಆಗುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನ್ಯಾಯ ಅನ್ನೋದು ಮನುಷ್ಯ ಮಾಡ್ಕೊಂಡಿರೋದು, ಭಗವಂತಂದಲ್ಲ. ಹೌದಲ್ಲ? ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ, ಹಿಂದೆ ಪ್ರವಚನಗಳನ್ನು ಮಾಡುವಾಗಲೂ ಕೊಟ್ಟಿದ್ದೀವಿ. ಅಥವಾ ಬೇಕಾದಷ್ಟು ಪ್ರವಚನ ಮಾಡೋರು ಅದನ್ನು ಹೇಳ್ತಾರೆ, ಹೌದಲ್ವಾ? ಸತ್ಯ ಅನ್ನೋದ್ರೆ ಇರೋದು, ಆದರೆ ನ್ಯಾಯ ಅನ್ನೋದು ಅದರ ಮೇಲೆ ಇವನು ಮಾಡಿರ್ತಕ್ಕಂಥ ಉಪನ್ಯಾಸ, ಉಪಾಖ್ಯಾನ ಅಂತ ಹೇಳ್ಬೋದು ಅಲ್ವಾ? ಅರ್ಥ ಆಯ್ತಾ? ನ್ಯಾಯವೇ ಬೇರೆ, ಸತ್ಯವೇ ಬೇರೆ. ಕಾಲಕಾಲದಲ್ಲಿಯೂ ಅವುಗಳನ್ನು ಮುಖ್ಯವಾಗಿಟ್ಟುಕೊಂಡಿರುವ ಸಾಧನಗಳಿಂದಲೇ ಭೋಗಿಸುತ್ತಾರೆ. ಆದ್ದರಿಂದ ಅಧಿಷ್ಠಾನವೇ ಮುಂತಾದ 5 ಕರ್ಮಕ್ಕೆ ಹೇತುವೆಂದು ಹೇಳಿದ್ದಕ್ಕೆ ಇದು ವಿರುದ್ಧವಲ್ಲ.
ಇಂತಹ ಪ್ರಸಂಗಗಳು ರಾಮಾಯಣದಲ್ಲಿ ಬೇಕಷ್ಟು ಬರುತ್ತೆ, ಮಹಾಭಾರತದಲ್ಲಿ ಸಾವಿರಾರು ಬರುತ್ತೆ. ಇದೆಲ್ಲವನ್ನು ಸರಿ ತಪ್ಪು ಮಾಡೋಕ್ಕಾದ್ರೆ ಅಲ್ಲಿ ಕೂತು ಅದನ್ನು ಅಧ್ಯಾತ್ಮ ದೃಷ್ಟಿಯಿಂದ, ನ್ಯಾಯ ದೃಷ್ಟಿಯಿಂದ, ಸತ್ಯ ದೃಷ್ಟಿಯಿಂದ ನೋಡಬೇಕು. ನ್ಯಾಯಂಬ ವಿಪರೀತಂಬ ಅಲ್ಲೇ ಇದೆ ನೋಡಿ. ಇದು ಮನುಷ್ಯನಿಗೆ ಸಂಬಂಧಪಟ್ಟ ಈ ವ್ಯವಹಾರದ, ಈ ಲೋಕದ ವಿಚಾರ. ಈ ಲೋಕತ್ರಯ ಇದೆಯಲ್ಲ, ಇದೆಲ್ಲವೂ ಕೂಡ ಬುದ್ಧಿಯಿಂದ ಆಳುವುದು, ಪ್ರಜ್ಞೆಯಿಂದ ಆಳುವುದಲ್ಲ. ಪ್ರಜ್ಞೆ ಅಂದರೆ ವಿವೇಕದಿಂದ ಕೂಡಿರ್ತಕ್ಕಂಥದ್ದು. ಪ್ರಜ್ಞೆ ಪರಿಜ್ಞಾನದಿಂದ ಕೂಡಿರ್ತಕ್ಕಂಥದ್ದು, ಲೋಕಜ್ಞಾನತೆಯಲ್ಲಿರತಕ್ಕಂಥದ್ದು ಜ್ಞಾನ. ತತ್ರೈವ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಸಾಕು, ಇಷ್ಟೇನೆ ಗೊತ್ತು. ಅರ್ಥ ಹೇಳಿ. ಆದರೆ ಇಲ್ಲಿ ಹೀಗಿರುವಲ್ಲಿ ಕೇವಲನಾದ ಆತ್ಮನನ್ನು ಯಾವನ ಅಕೃತ ಬುದ್ಧಿಯಾಗಿರುವುದರಿಂದ ಕರ್ತೃವೆಂದು ತಿಳಿಯುತ್ತಾನೋ ಆ ದುರ್ಮತಿಯು ತಿಳಿಯನು. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಕರ್ಮವನ್ನು ಮಾಡುತ್ತಿರುವವನು ನಾನು, ಈ ಕರ್ಮವನ್ನು ಮಾಡುತ್ತಿರುವವನು ಆತ್ಮ, ನಾನೇ ಬೇರೆ ಆತ್ಮನೇ ಬೇರೆ ಅಂತ ಯಾವನು ತಿಳಿತಾನೋ ಅವನ ವಿಚಾರದಲ್ಲಿ ಅವನು ಅಜ್ಞನೇ. ಆತ್ಮ ಗೊತ್ತಿದೆ ಅವನಿಗೆ, ಆದರೂ ಕೂಡ ಕರ್ಮ ವಿಚಾರ ಬಂದಾಗ ಇದು ನಾನು, ಇದು ಆತ್ಮ. ಆತ್ಮವನ್ನು ನಾನು ಅನ್ನೋದ್ರಿಂದ ಎಂದು ಪ್ರತ್ಯೇಕ ಭಾವವನ್ನು ತಾಳುತ್ತೀರೋ ಅದು ಅವತ್ತು ನೀವು ಅಜ್ಞರಾಗುತ್ತೀರಿ, ಅಂತ ಅಜ್ಞಾನದಿಂದ ನರಳುತ್ತೀರಿ. ಆವಾಗಲೇ ನಿಮ್ಗೆ ಅಳು ಬರೋದು, ಸುಖ ಬಂದರೆ ಸುಖ ಬರೋದು, ಇದು ಬರೋದು, ಅವ್ರು ನಮ್ಮವ್ರು ಇವ್ರು ನಮ್ಮವ್ರು ಅಲ್ಲ ಅನ್ನೋದೆಲ್ಲ ಇರುತ್ತಲ್ಲ, ಆ ಭಾವ ಇರುತ್ತೆ. ಇಲ್ಲೇ ಇದ್ರೆ ಏನಿರುತ್ತೆ, ಈ ಶರೀರದಲ್ಲಿ ಆಗತಕ್ಕಂಥ ವ್ಯಾಪಾರ ಎಲ್ಲವನ್ನು ಸಂಸಾರಕ್ಕೆ ಒಪ್ಪಿಸಿ ತನ್ನ ಪಾಡಿಗೆ ತಾನಿರುವುದು. ನ್ಯಾಯಂಬ ವಿಪರೀತಂಬ ಬೇರೆ ಏನಿರುತ್ತೆ, ಏನೂ ಇಲ್ಲ. ಅದರಿಂದ ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ಡಿವಿಷನ್ನೇ ಹೊರತು ಪರಮಾತ್ಮನದಲ್ಲ. ಯಾಕೆಂದರೆ ಪರಮಾತ್ಮನಲ್ಲಿ ಡಿವಿಷನ್ ಇಲ್ಲ, ಬರೀ ವಿಷನ್ ಇದೆ. ಅರ್ಥ ಮಾಡ್ಕೊಳ್ಳಿ. ಪರಮಾತ್ಮ ಎಂದರೆ ವಿಷನ್, ಎಲ್ಲವನ್ನು ಒಂದೇ ರೀತಿಯಾಗಿ ನೋಡತಕ್ಕಂಥ ಭಾವ, ಅಲ್ಲಿ ಭಂಗಿ ಇಲ್ಲ. ಆದರೆ ಯಾವಾಗ ಜೀವ ಆಗ್ತೀವಿ, ಒಂದೊಂದು ಜೀವವು ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ಭಾವಿಸುತ್ತೇನೆ, ಆದರೆ ಅದು ಆಗಿರುವುದಿಲ್ಲ. ಒಂದರಿಂದಲೇ ಆಳಲ್ಪಡುವುದು, ಒಂದರಿಂದಲೇ ಇರುವುದು, ಒಂದರಿಂದಲೇ ಮುಗಿಯಲ್ಪಡುವುದು ಅಲ್ವಾ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮಷಟ್ಕ ನೋಡ್ಕೊಳ್ಳಿ. ಟೈಮ್ ಇದೆಯಾ? 7:40 ಇನ್ನೊಂದು 5 ನಿಮಿಷ ಇದೆಯಲ್ಲ, ಓದಿ. 10 ನಿಮಿಷ ಇದೆ ಓದೋದು. ಆಗತ್ತೆ, 10 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಎಂಬುದು ಪ್ರಕೃತ ವಿಷಯಕ್ಕೆ ಸಂಬಂಧಪಡುತ್ತದೆ. ಹೀಗಿರುವಲ್ಲಿ, ಹೀಗೆ ಮೇಲೆ ಹೇಳಿರುವ 5 ಹೇತುಗಳಿಂದ ಕರ್ಮವು ಆಗುತ್ತಿರುವಲ್ಲಿ, ಇಲ್ಲಿ ಹೀಗಿರುವಲ್ಲಿ ಎಂಬುದನ್ನು ದುರ್ಮತಿ ಎಂಬುದಕ್ಕೆ ಹೇತುವಾಗಿ ಅನ್ವಯಿಸಿದೆ. ಇಲ್ಲಿ ತನಗಿಂತ ಬೇರೆಯಲ್ಲದ ಅವಿದ್ಯೆಯಿಂದ ಕಲ್ಪಿತವಾಗಿರುವ ಈ 5ರಿಂದ ಮಾಡಲ್ಪಡುತ್ತಿರುವ ಕರ್ಮಕ್ಕೆ ನಾನೇ ಕರ್ತನು ಎಂದು ಕೇವಲನಾದ ಶುದ್ಧನಾದ ಆತ್ಮನನ್ನು ಕರ್ತ ಎಂದು ಯಾವ ಅಗ್ನನು ತಿಳಿದುಕೊಂಡಿರುವನೋ ಆತ್ಮನು ಅದ್ವಿತೀಯನಾಗಿದ್ದರೂ ಅಕರ್ತೃ ಆಗಿದ್ದರೂ ಸಂಘಾತವೇ ತಾನೆಂದು ತಾನು ಕರ್ತೃವೆಂದು ತಿಳಿಯುವವನನ್ನು ಇಲ್ಲಿ ಹೇಳಿದೆ. ಇದು ಚಾರ್ವಾಕ ದರ್ಶನ. ಚಾರ್ವಾಕ ದರ್ಶನ ಅರ್ಥ ಆಯ್ತಾ? ಇದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಬಿಡಿ, ಪದೇ ಪದೇ ಓದ್ತಾ ಇರಿ. ಅರ್ಥವಾಗದೇ ಇದ್ದಾಗ ಆವಾಗಲೇ ಓದ್ತಾ ಇರುವಾಗಲೇ ನನ್ನ ಫೋನ್ ಮಾಡಿ ಕೇಳಿ, ಏನೂ ಪರವಾಗಿಲ್ಲ. ಯಾಕೆಂದ್ರೆ ನನಗೂ ಗೊತ್ತಿಲ್ಲ ಅಂತಲ್ಲ, ಗೊತ್ತು. ಆವಾಗ ನೀವು ಕೇಳುವಾಗ ಅದು ಉತ್ತರ ಹೇಳ್ತೀನಿ ಏನು ಅಂತ. ಅಂದರೆ ಆತ್ಮವು ಗೊತ್ತಿದ್ದರೂ ಕೂಡ ಈ ಕರ್ಮವು ನಾನು ಆತ್ಮನೇ ಮಾಡ್ತಾ ಇರೋದು ಅದಲ್ವ. ನಾನು ಹಿಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮ್ಗೆ ಜ್ಞಾಪಕ ಇದೆಯಲ್ಲೋ. ಒಂದು ಹಳ್ಳಿಗೆ ಒಬ್ಬ ಸನ್ಯಾಸಿ ಯಾವಾಗಲೂ ಭಿಕ್ಷೆ ಬೇಡ್ಕೊಂಬರ್ತಾ ಇರ್ತಾನೆ, ಎಲ್ಲರೂ ಸನ್ಯಾಸಿ ಕೊಡ್ತಾ ಇರ್ತಾರೆ. ಒಂದು ಮನೆಯಲ್ಲಿ ಒಂದು ಹೆಣ್ಣು ಹುಡುಗಿ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ. ಇದಕ್ಕೆ ಕಾರಣ ಇವನೇನೆ, ದಿವಸ ಬರ್ತಾ ಇದ್ನಲ್ಲ ಭಿಕ್ಷಕ್ಕೆ, ಇವನೇ ಕಾರಣ ಅಂತಾರೆ. ಅವನೇನು ಮಾತಾಡೋದೇ, ನಗ್ತಾನೆ. ಎಲ್ಲರೂ ಹೊಡಿತಾರೆ ಅವನಿಗೆ, ಓಡಿಸ್ಬಿಡ್ತಾರೆ, ಇನ್ನು ಮುಂದೆ ಬರಬೇಡ ನೀನು ಭಿಕ್ಷೆಗೆ ನಮ್ಮ ಹಳ್ಳಿಗೆ ಅಂದ್ಬಿಡ್ತಾರೆ. ಆದರೆ ಅವಳನ್ನೂ ಓಡಿಸ್ಬಿಡ್ತಾರೆ. ಆದರೆ ಅವಳನ್ನು ಕರ್ಕೊಂಡು ಹೋಗಿ ಅವನ ಆಶ್ರಮದಲ್ಲಿ ಇಟ್ಟು ಏನೂ ಮಾತಾಡಲ್ಲ, ಅವಳನ್ನು ಸಾಕ್ತಾನೆ. ಇದು ಗೊತ್ತು ಹೇಳಿದ್ನಾ? ಅವಳನ್ನು ಓಟಿಗೆ ಮಾಡಿ ಆ ಮಗು ಡೆಲಿವರಿ ಆಗೋವರೆಗೂ ನೋಡ್ಕೊಂಡೆಲ್ಲ ಮಾಡಿ ಚೆನ್ನಾಗಿದೆಯೇನಮ್ಮ, ಒದ್ದಾಡಬೇಡ ಎಲ್ಲ ಹೇಳ್ತಾರೆ. ಕೊನೆಗೆ ತುಂಬ ದುಃಖ ಆಗ್ಬಿಡುತ್ತೆ ಅವಳಿಗೆ. ಕಾರಣವಲ್ಲದ ಇವನನ್ನು ಕಾರಣ ಮಾಡಿ ಊರಿಂದ ಇದು ಮಾಡೋಣ ಅಂತ ನೇರ ಹೋಗಿ ತಂದೆ ತಾಯಿಗಳಿಗೆ ಹೇಳ್ತಾಳೆ ಈ ವಿಚಾರನ. ಅವನೆಲ್ಲ ಇದಕ್ಕೆ ಕಾರಣ ಬೇರೆ ಏನೋ ಅಂತವನು ಯಾವನು ಇರ್ತಾನೆ ಅವನನ್ನು ತೋರಿಸ್ತಾಳೆ. ಅವಾಗ ಇವರೆಲ್ಲರೂ ಹೋಗಿ ಅವನ ಕಾಲು ಬೀಳ್ತಾಳೆ. ಅವನು ನಗ್ತಾನೆ,
ಅದು ನನ್ನ ಕರ್ಮ. ಗಂಟು ಹಾಕಿದ್ರೆ ಅವಳು ನೋಡ್ಕೋಬೇಕಾಗಿದ್ದು ನನ್ನ ಕರ್ಮ. ಅವಳು ಡೆಲಿವರಿ ಆಗಿ ಆ ಮಗುನ ಈ ಸ್ಟೇಜ್ ತಂದು ನಿಲ್ಲಿಸ್ಬೇಕಾದ್ರೆ ನನ್ನ ಕರ್ಮ ನಾನು ಮಾಡಿದೆ. ಕರ್ಮ ಮಾಡೋದೇ ಹೊರತು ನಾನು ದೋಷಾರೋಪಣೆಗೆ ಬೇಕಾಗಿಲ್ಲ. ಅವನು ನಿಜವಾದ ವಿರಕ್ತ, ಹೌದಲ್ವಾ? ಅವಾಗ ಅವನು ಇಲ್ಲ ನಮ್ಮೂರಿಗೆ ಬನ್ನಿ ನಿಮಗೆಲ್ಲ ಇಲ್ಲಿ ಪರವಾಗಿಲ್ಲ ಅದು. ಅವತ್ತು ಮತ್ತೆ ಹಳ್ಳಿಗೆ ಹೋಗ್ತಾನೆ, ಎಲ್ಲ ಭಿಕ್ಷೆ ಕೊಡ್ತಾರೆ, ತಪ್ಪಾಯ್ತು ಸ್ವಾಮಿನ ಕಾಲಿಗೆ ಬೀಳ್ತಾರೆ, ಎಲ್ಲ ಬೀಳ್ತಾರೆ. ಇದು ಯಾಕೆ ಹೀಗೆ ಹೇಳಿದೆ ನಿಮಗೆ ಅಂದರೆ, ಹೀಗೆಲ್ಲ ಈಗ ಮಾಡುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಇದನ್ನು ಉದಾಹರಣೆ ಅಂತ ಹೇಳಿರೋದು. ಉದಾಹರಣೆಯಿಂದ ಅರ್ಥ ಏನು, ಮತ್ತೆ ಇನ್ನೊಂದು ಸತಿ ಇದು ರಿಪೀಟ್ ಆಗಬಾರ್ದು ಅಂತ. ಗೊತ್ತಾದ ಮೇಲೆ ಯಾಕೆ ಮಾಡೋಣ, ಹೌದಲ್ವಾ? ನಾವಾದರೆ ಬೇರೆಯವರಾದ್ರೆ ಏನು ಮಾಡೋರು, ಏಯ್ ಅಲ್ಲಿಡೋದು ಮಾತಾಡೋದು, ನನಗೂ ನಿಮಗೂ ಸಂಬಂಧ ಇದೆಯಾ ಅಂತ ಅವಳು ಜಗಳ ಕಾಯ್ತಿದ್ವಿ, ಹೌದಲ್ವಾ? ಅದು ಈಗಿನ ಕಾಲದ್ದು. ಅದು ಆಗಿನ ಕಾಲದ್ದು ಉದಾಹರಣೆಗೆ ಆಗಿರುತ್ತೆ ಹೊರತು ಅದು ಪ್ರಸಂಗಕ್ಕೆ ಹೊಂದುವುದಿಲ್ಲ. ಆದರೂ ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ಈ ಥರ ಇದ್ದರೆ ಹೇಗಿರುತ್ತೆ, ಹಾಗಿರೋಕ್ಕಾಗಲ್ಲ, ಹೌದಲ್ವಾ? ಮುಂದೆ ಕೇಳ್ತಾರೆ ನೋಡಿ. ಅದೇಕೆ ಹಾಗೆ ತಿಳಿದುಕೊಳ್ಳುವನು ಎಂದರೆ ಅಕೃತ ಬುದ್ಧಿ ಆಗಿರುವುದರಿಂದ. ಉಪನಿಷತ್ತು ಆಚಾರ್ಯ ಇವರ ಉಪದೇಶದಿಂದಲೂ ಯುಕ್ತಿಯಿಂದಲೂ ಸಂಸ್ಕಾರವನ್ನು ಹೊಂದದೇ ಇರುವ ಬುದ್ಧಿ ಉಳ್ಳವನಾದ್ದರಿಂದ ಇನ್ನು ಅದರಿಂದ ಇವನು ಹೀಗೆ. ಇನ್ನು ಯಾವನು ದೇಹಾದಿಗಳಿಗಿಂತ ಆತ್ಮನು ಬೇರೆ ಎಂದು ತಿಳಿದುಕೊಂಡಿರುವ ವಾದಿಯಾದರೂ ಕೇವಲನಾದ ಆತ್ಮನನ್ನೇ ಕರ್ತೃವೆಂದು ತಿಳಿದುಕೊಂಡಿರುವನು, ಅವನು ಅಕೃತ ಬುದ್ಧಿಯೇ. ಅಂದ್ರೆ ಅವನೇ ಮಾಡ್ತಾನೆ, ನಂಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಲ್ಲ, ಅವನದು ಅಕೃತ ಬುದ್ಧಿಯೇ. ಅಂದ್ರೆ ಕೆಲದ ಕರ್ಮ ಮಾಡದೆ ಹೇಳತಕ್ಕಂಥ ಬುದ್ಧಿಯಾಗಿದೆ ಹೊರತು ಅವನು ಅಜ್ಞನೇ. ಆತ್ಮನಿಗೆ ಯಾವಾಗಲೂ ಕರ್ಮ ಅಂಟಲ್ಲ, ಇರುವುದೇ ಇಲ್ಲ. ಇದ್ರೆ ತಾನೇ ಅಂಟೋದು. ಇದು ಲಿಂಗ ಶರೀರದಿಂದ ಆತ್ಮನನ್ನು ವಿಂಗಡಿಸಿ ಅರಿಯದ ಮೀಮಾಂಸಕರ ಮತ್ತು ತಾರ್ಕಿಕರ ದರ್ಶನ ಅಷ್ಟೇ. ಅಂದ್ರೆ ಅದಕ್ಕೋಸ್ಕರ ಪದೇ ಪದೇ ಓದಿ ಅಂತ ನಿಮ್ಗೆ ಯಾಕೆ ಹೇಳ್ತೀನಿ. ಇದಕ್ಕೆ ಅವನಿಗೆ ಅಂಟುವುದಿಲ್ಲ ಹೇಳುವ. ಅಂಟದು ಬೇಕಾದರೆ ಇರಬೇಕಾದ್ರೆ ಅದು ಅವನಿಗೆ ಅಂಟುವಂತೆ ಇರಬೇಕು, ಹೌದಲ್ವ? ಅವನಿಗೆ ಅಂಟುವುದಿಲ್ಲ ಹೇಳು. ಕರ್ಮವೇ ಅವನ ಪಾಲಿಗೆ ಇಲ್ಲ. ಅವನ ಕರ್ಮ ಯೋಚನೆನೇ ಮಾಡಲ್ಲ, ಅದನ್ನು ತನ್ನ ಪಾಲಿಗೆ ತಾನು ಇರ್ತಾನಷ್ಟೇ. ಆದ್ದರಿಂದ ಇದು ಬಹಳ ಕಷ್ಟ ಇದೆಲ್ಲ ಅರ್ಥ, ಈ ಭಾಗ ಅರ್ಥ ಆಗೋದು. ಪದೇ ಪದೇ ಓದಿದ್ರೆ ನಿಮ್ಗೆ ಅರ್ಥ ಆಗೋದು. ಪದೇ ಅಷ್ಟೇ. ಈಗ ಕರ್ಮದ ಫಲವು ಕರ್ಮಕ್ಕೆ ಸೇರಿರೋದು, ನಿಮ್ಮ ಇಚ್ಛೆಗೆ ಸೇರಿರೋದು ಇಲ್ಲ. ಕರ್ಮದಂತೆ ಅದರ ಫಲವೇ ಹೊರತು ಇಚ್ಛೆಯಂತಲ್ಲ ಅಂತ ಹೇಳಿದ್ದೀನಿ ನಾನು ಹಿಂದೆನೆ. ನಮಗೆ ಇಚ್ಛೆ 1000 ಇರ್ಬೋದು, ನಂಗೆ ಪ್ರಧಾನಿ ಆಗೋಕ್ಕೆ ಇಷ್ಟ ಇರ್ಬೋದು, ಯೋಗ್ಯತೆ ಇಲ್ವಲ್ಲ. ಅದರಿಂದ ನಾವು ಅದನ್ನು ಸರಿಯಾಗಿ ತಿಳಿಯತಕ್ಕದ್ದು ಅಂತ ಅರ್ಥ. ಆದ್ದರಿಂದ ಹೀಗೆ ಅಕೃತ ಬುದ್ಧಿಯಾಗಿರುವುದರಿಂದ ಯಾವನು ಆತ್ಮನನ್ನು ಕರ್ತೃವೆಂದು ತಿಳಿದುಕೊಂಡಿರುವನೋ ಅವನು ಆತ್ಮನ ತತ್ವವನ್ನಾಗಲಿ ಕರ್ಮದ ತತ್ವವನ್ನಾಗಲಿ ತಿಳಿದುಕೊಂಡಿರುವುದಿಲ್ಲ ಎಂದು ಅರ್ಥ. ಆತ್ಮನು ಅಕರ್ತೃ ಎಂಬ ತತ್ವವನ್ನಾಗಲಿ ಕರ್ಮವು ಅವಿದ್ಯಕವಾದ ಅಧಿಷ್ಠಾನಗಳಿಂದ ಆಗುವುದೆಂಬುದಾಗಲಿ ಅರಿಯನು. ಅವಿದ್ಯಾ ಅಂತಂದ್ರೆ ಮೋಹ, ಅವಿದ್ಯಾ ಅಂತಂದ್ರೆ ಮಾಯಾ ಅಲ್ವಾ? ಏನು ಮಾಯಾ ಅಂದ್ರೆ ಏನು? ಅವ್ಯಕ್ತನಾಮಿ ಪರಮೇಶ ವಿದ್ಯೆ. ಅವಿದ್ಯಾ ಕರ್ತೃಭಾವ, ಅವಿದ್ಯಾ ಕರ್ಮ ಮಾಯಾ, ಇದೆಲ್ಲವೂ ಕೂಡ ಮಾಯೆಯೇ. ಅದೆಲ್ಲವೂ ಕೂಡ ಮೋಸ ಮಾಡುವಂಥದ್ದು. ಅದೆಲ್ಲವೂ ಮಾಯಾ ಅಂದರೆ ಇಲ್ಲದೇ ಇರುವಂಥದ್ದು, ಇರುವಂತೆ ತೋರಿಸುವುದು ಆಗಿರುತ್ತದೆ ಅಂತ ಹೇಳೋಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದಾರೆ. ಅವಿದ್ಯಾ ಕಲ್ಪಿತ ಕಾಮ, ಕಲ್ಪಿತ ಜೊತೆಗೆ. ಆದ್ದರಿಂದ ಅವನು ದುರ್ಮತಿಯು, ಕುತ್ಸಿತವಾದ, ವಿರುದ್ಧವಾದ, ದುಷ್ಟವಾದ, ಯಾವಾಗಲೂ ಹುಟ್ಟುವುದು ಸಾಯುವುದು ಇವುಗಳನ್ನೇ ಪಡೆಯುವುದಕ್ಕೆ ಕಾರಣವಾಗಿರುವ ಮತಿಯು ಇವನಿಗಿರುವುದರಿಂದ ಇವನು ದುರ್ಮತಿಯು. ಅವನು ತಿಳಿದಿದ್ದರೂ ತಿಳಿಯನು. ಕರೆಕ್ಟ್. ಮುಂದಿನ ಜನ್ಮ ನಂದು ಹೇಗೋ ಏನೋ ಅಂತ ಯೋಚನೆ ಮಾಡುವನು ದುರ್ಮತಿನೇ, ಹೌದಲ್ವಾ? ಅವನಿಗೆ ಜ್ಞಾನ ಇಲ್ಲ ಅಂತ ಅರ್ಥ. ಯಾಕೆ ಅಂದರೆ ಜನ್ಮವೇ ಇಲ್ಲ. ಇದೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ, ಹೋಗುತ್ತೆ ಬರುತ್ತೆ ಇರುತ್ತೆ ಅಲ್ವಾ? ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಹೇಳಿರೋದು ಮನುಷ್ಯ ಪ್ರಾಣಿಗೆ ಮಾತ್ರ. ಆದ್ದರಿಂದ ಜನ್ಮ ಎಲ್ಲೆಲ್ಲಿ ಇದೆಯೋ ಮೃತ್ಯು ಗ್ಯಾರಂಟಿ. ಮೃತ್ಯುವಿನ ಅರ್ಥ ಏನು? ದೇಹದ ಬದಲಾವಣೆ, ಶರೀರದ ಬದಲಾವಣೆ, ಇನ್ನೊಂದು ಪ್ರಾಣಿಯ ಗ್ರಾಹಿಕೆ ಇದೆಯಲ್ಲ ಅದರ ಬದಲಾವಣೆ ಇರುತ್ತದೆ. ಆದ್ದರಿಂದ ಇದನ್ನು ಹುಟ್ಟು ಸಾವು ಹೇಳಿದೆ ಬಂದಿದೆಯೇ ಹೊರತು ನನಗೆ ಮಾತ್ರ ಇದು ಇದೆ ಅಂತ ಅನ್ನುವುದಲ್ಲ. ಜನ್ಮ ಅನ್ನುವುದು ಸಾರ್ವತ್ರಿಕವಾಗಿಯೇ ಇಲ್ಲ, ಬಂದು ಹೋಗುವ ಒಂದು ಭಾವ ಅಷ್ಟೇ. ಅದು ಭಾವಜೀವಿ ಅಂತ ಹೇಳ್ತಾರೆ. ಏನಾಗತ್ತೆ? ಏನೂ ಆಗಲ್ಲ.
ಈ ಜನ್ಮದಲ್ಲಿ ನೀವು ಮನುಷ್ಯ ಜನ್ಮದಲ್ಲಿದ್ದೀರಿ, ದೇವಸ್ಥಾನಕ್ಕೆ ಹೋಗ್ತೀರಿ, ಮಂತ್ರ ಕಲ್ಕೋತೀರಿ, ಎಲ್ಲ ಮಾಡ್ತೀರಿ. ಯಾತಕ್ಕೋಸ್ಕರ? ನನಗಿರುವ ಅಜ್ಞಾನವು ಅಂದರೆ ನಾನು ಈ ಶರೀರ ಅನ್ನುವ ಅಜ್ಞಾನವು ನಾನು ಆತ್ಮ ಎನ್ನುವ ಜ್ಞಾನದಿಂದ ತೊಲಗಲಿ ಅಂತ ಇರ್ಬೇಕು ತಲೆಯಲ್ಲಿ. ಅದಿಲ್ಲದೆ ಇದ್ದರೆ ಅದನ್ನು ತಿಳ್ಕೊಂಡಿದ್ರು ನೀವು ಅಜ್ಞಾನ ಮೋಹದಿಂದ ಕೂಡಿದೆ ಅಂತ ಅರ್ಥ ಅಲ್ವೇ? ಅದನ್ನು ಹೇಳ್ತಾ ಇದ್ದಾರೆ. ಕಣ್ಣು ಪರೆ ಇರುವವನು ಅನೇಕ ಚಂದ್ರರನ್ನು ಕಂಡರೂ ಅಥವಾ ಮೋಡಗಳು ಓಡುತ್ತಿರುವಲ್ಲಿ ಚಂದ್ರನು ಓಡುತ್ತಿರುವನೆಂದು ತಿಳಿಯದವನು ಎಣಿಸಿದರು, ಅಥವಾ ವಾಹನದ ಮೇಲೆ ಕುಳಿತವನು ಮಿಕ್ಕವರು ಓಡುತ್ತಿರುವಲ್ಲಿ ತಾನೇ ಓಡುತ್ತಿರುವೆ ಎಂದು ಅರಿತರು, ಹೇಗೆ ನಿಜವನ್ನು ಅರಿಯದೇ ಇರುವನು ಹಾಗೆಯೇ ಇವನು ನಿಜವನ್ನು ಅರಿಯನು. ಈಗಿನ ಉಪದೇಶಕಾರರು ಎಲ್ಲರೂ ಇದನ್ನು ಹೇಳ್ತಾರೆ. ಬಸ್ಸಲ್ಲಿ ಕೂತಿರ್ತೀರಿ, ಏನೋ ಪಕ್ಕದಲ್ಲೆಲ್ಲ ಮರಗಳು ನಿಂತಿರುತ್ತೆ, ಹಾಗೆ ನಿಂತಿರುತ್ತೆ, ನಮ್ಮ ಬಸ್ ಮಾತ್ರ ಹೋಗ್ತಾ ಇರುತ್ತೆ, ಎಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋಕ್ಕೆ ಕಾಣುತ್ತೆ. ಹೌದಲ್ವೋ? ಮೋಡವು ಚಲಿಸಂತೆ ಕಾಣುತ್ತದೆ, ಜನ್ಮವು ಇದ್ದಂತೆ ಕಾಣುತ್ತದೆ, ಸಾವು ಇದ್ದಂತೆ ಕಾಣುತ್ತದೆ, ನಿಜವಾಗಲೂ ಇದೆ, ಇರುವುದೆಲ್ಲ ಇರುವಂತೆ ಕಾಣುತ್ತದೆ. ಎಲ್ಲವೂ ಕೂಡ ಇದೆ ಇದೆ ಅಂತ ಇಲ್ಲಿವರೆಗೂ ನೀವು ನೋಡಿದ್ದೀರಾ, ಕೇಳಿದ್ದೀರಾ? ನಿಮ್ಮ ಮನೆಯಲ್ಲಿ ಎಷ್ಟೊಂದು ಹಿರಿಯರು ಬಂದೆಲ್ಲ ಹೋದ್ರಲ್ಲ, ಅವರೆಲ್ಲ ಹೋದ್ರಲ್ಲ, ಏನಾಗಿದೆ? ಏನು ನಡೀತಾ ಇದೆ? ಒಂದಾತ್ಲು ನಡೀತಾ ಇದೆ. ಅವರಿದ್ರೋ ಇಲ್ವೋ? ಇದ್ರೋ, ಇದ್ದಂತೆ ಇದ್ದರು, ಹೋದಂತೆ ಹೋದರು, ಬಂದಂತೆ ಬಂದರು. ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ? ಯಾವುದೂ ಶ್ರೇಷ್ಠವಲ್ಲ. ಯಾವುದು ಎಲ್ಲವೂ ಅತ್ಯಂತ ಸಹಜವಾಗಿದೆ. ಇದು ತಿಳ್ಕೋಬೇಕು ನೀವು. ತಿಳ್ಕೊಳ್ದೇ ಇದ್ದರೆ ನಿಮಗೆ ಅಧ್ಯಾತ್ಮಕ್ಕೆ ಬರುವ ಹಾಗಿಲ್ಲ, ಬಂದರು ಅರ್ಥವಾಗುವ ಹಾಗಿಲ್ಲ, ಅರ್ಥವಾದರೂ ತಪ್ಪು ಅರ್ಥವಾಗುತ್ತದೆ. ಸರಿಯಾಗಿ ತಿಳ್ಕೊಳ್ಳಿ ಇದನ್ನ. ಹೌದಲ್ವಾ? ಏನು ಬೇಕಾದ್ರೂ ಓದಿ ನೀವು, ನಿಮ್ಮಲ್ಲೇ ಚರ್ಚೆ ಮಾಡೋದು ಸರಿ, ಬೇರೆಯವ್ರನ್ನ ಕೇಳೋದು ಸರಿ. ಇರುವುದು ಒಂದೇ ತತ್ವ ಜಗತ್ತಿನಲ್ಲಿ, ಮನುಷ್ಯ ಅರ್ಥ ಮಾಡ್ಕೋ. ಒಂದೇ ಒಂದು ತತ್ವ, ನಾವು ಇರುವ ತತ್ವ ಯಾವುದು ಅಂದರೆ ಭಗವತ್ ತತ್ವ. ಭಗವತ್ ತತ್ವ ಏನು ಅಂದರೆ ನಿರ್ವಿಕಲ್ಪ. ಅದರೊಳಗೆ ಯಾವುದೇ ಸಂಕಲ್ಪ ವಿಕಲ್ಪ ಅನ್ನೋದು ಇರುವುದಿಲ್ಲ. ಸಂಕಲ್ಪ ವಿಕಲ್ಪ ಇದ್ದರೆ ಜೀವ, ನಿರ್ವಿಕಲ್ಪವಾದರೆ ಪರಮಾತ್ಮ ಅಷ್ಟೇ. ಆ ಪರಮಾತ್ಮ ಅಂತ ಹಾಗೆ ಹೇಳುವಾಗ ನಿರ್ವಿಕಲ್ಪ ಅನ್ನೋದು ಗಟ್ಟಿಯಾಗಬೇಕು, ಜಳ್ಳಾಗಿರಬಾರ್ದು ಅಂತ ಹೇಳ್ತಾರೆ. ಆದರೆ ಮಾಡಿ ಇಲ್ದಿರಿ ಇಲ್ಲ, ಏನಂತೆ ಅಪರಾಧ ತಿಳ್ಕೊಂಡಿದ್ದೀವಿ, ಜಗತ್ತು ಗೊತ್ತಾಗ್ತಾ ಇದೆ, ನಾವು ಸುಳ್ಳು ಹೇಳ್ಬಾರ್ದು, ಮೋಸ, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅದು ಜೀವನ ಮಾಡೋದಕ್ಕೆ ಬೇಕಾಗಿದೆ. ಅದನ್ನು ಅಳವಡಿಕೊಂಡು ಜೀವನ ಮಾಡೋದು ಅಷ್ಟೇ. ಮುಂದೆ ಆಗೋಯ್ತು. ಇನ್ನೇನಾದ್ರು ಇದೆಯಾ? 8 ಗಂಟೆ ಆಗೋಯ್ತು. ಎಷ್ಟು ಬೇಗ ಆಗೋಯ್ತು ಅಲ್ವೇ? ಇವಾಗ ಏನು ಮಾಡೋಣ? ಮಣಿ ಏನಾರು ವಿಷಯ ಇದೆಯಾ? ಪ್ರಶ್ನೆ ಇದೆಯಾ? ಜನ್ಮನೇ ಇಲ್ಲ ಅಂದ್ಮೇಲೆ ಇಲ್ಲಿ ಇದ್ರೊಳಗೆ ಹೇಳಿದ್ರಲ್ಲ 4ನೇ 5ನೇ ಶ್ಲೋಕದಲ್ಲಿ ಬಹೂನಿ ವ್ಯತಾನಿ ಜನ್ಮಾನಿ ತವ ಅರ್ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಪ ಅಂತ ಹೇಳಿದ. ಅಂದ್ರೆ ನಿನಗೆ ಗೊತ್ತಿಲ್ಲ, ನನ್ಗೆ ಗೊತ್ತು, ನಿನ್ಗೆ ಬೇಕಾದ ಜನ್ಮಗಳಾಗಿದೆ ಅಂತ ಹೇಳ್ತಾರೆ. ಒಂದು ಅರ್ಥ ಏನು? ಜನ್ಮ ಆಗಿದೆ ಅನ್ನೋದನ್ನು ನೀನೇನು ತಿಳ್ಕೊಂಡಿದ್ಯೋ, ನಾನೇನು ತಿಳ್ಕೊಂಡಿದ್ದೀನೋ ಅಥವಾ ಇದೆಯೋ ಅದನ್ನು ನಿಂಗೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಭಾಸ ಅಂತ ನನ್ನಲ್ಲಿದೆ, ಭಾವ ಅಂತ ನನ್ನಲ್ಲಿದೆ, ನಿನ್ನಲ್ಲಿ ಅಜ್ಞಾನದ ಫಲದಿಂದ ಅದು ನಿನಗಿದೆ. ಅಜ್ಞಾನದಿಂದ ಇರುವುದರಿಂದಲೇ ನೀವು ಪಾಪ ಪುಣ್ಯ ಜನ್ಮ ಸಾವು ಗಂಡು ಹೆಣ್ಣು ಇದೆಲ್ಲ ಡಿವಿಷನ್ ಇರೋದು. ನನ್ನಲ್ಲಿ ಡಿವಿಷನ್ ಇಲ್ಲ, ನಿನ್ನಲ್ಲಿ ಡಿವಿಷನ್ ಇದೆ. ನನ್ನಲ್ಲಿ ವಿಷನ್ ಇದೆ, ನಿನ್ನಲ್ಲಿ ಆ ವಿಷನ್ ಇಲ್ಲ. ಇದೇ ಅರ್ಥ. ಹೌದಲ್ವಾ? ಮೊದಲೇ ಏನು ಹೇಳಿದೆ? ಈ ಶರೀರ ಹೊಟ್ಟೋಯ್ತು ಅಂತ ಏನು ಹೇಳಿದೆ? ಇನ್ನೊಂದು ಶರೀರವನ್ನು ಹೊಸ ಅಂಗಿಯನ್ನು ತಟ್ಟಂತೆ. ಓದಿದ್ದೀರಾ ಇಲ್ವಾ? ಅಷ್ಟೇ. ಅದನ್ನು ಅಪ್ಲೈ ಮಾಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಅದರಿಂದ ನಾವು ಒಂದನ್ನು ತಿಳ್ಕೊತೀವಿ, ಅದನ್ನು ತಿಳ್ಕೊಳ್ಳುವಾಗ ಹೇಗೆ ಬೇಕೋ ಹಾಗೆ ತಿಳ್ಕೊಳ್ಳಲ್ಲ, ಅದನ್ನ ವಿರುದ್ಧವಾಗಿ ಅಥವಾ ಬೇರೆಯವರ್ಗವಾಗಿ ತಿಳ್ಕೊತೀವಿ. ಆದ್ದರಿಂದ ಅದನ್ನ ನಮಗಿರತಕ್ಕಂಥದ್ದು ಅಜ್ಞಾನವನ್ನು ಹೋಗಲಾಡಿಸುವಾಗೆ ಬರುವ ಪ್ರಶ್ನೆಗಳೇ ಆಗಿರುತ್ತದೆ. ಇನ್ನೇನಾದ್ರು ಇದೆಯಾ ಮಣಿ? ಏನಾದ್ರು ಇದ್ರೆ ಕೇಳಿ ಅಷ್ಟೇ. ನಮ್ಗೆ ಏನು ಜ್ಞಾನ ಇದೆ, ಇದು ಜ್ಞಾನವೋ ಅಜ್ಞಾನವೋ? ನಮಗಿವಾಗ ಇರೋದು ಜ್ಞಾನವೋ ಅಜ್ಞಾನವೋ? ನಾನು ಈ ಶರೀರ ಅಂತ ನಾನು ಅನ್ಕೊಂಡಿರೋ ತನಕ ಇದು ಅಜ್ಞಾನವೇ. ಶರೀರ ನಾನಲ್ಲ
ಆತ್ಮ ನಾನು, ಈ ಶರೀರಕ್ಕೆ ಚೈತನ್ಯ ಕೊಡುವಂತಹ ಆತ್ಮವು ನಾನು, ಆ ಆತ್ಮವು ನನ್ನಲ್ಲಿದೆ, ಪರಮಾತ್ಮನೇ ಆಗಿದ್ದಾನೆ ಅಂತ ತಿಳ್ಕೊಳ್ಳೋದು ಜ್ಞಾನ ಅಲ್ವಾ. ನೈಗ್ರಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಅದು ಅರ್ಥ. ಆದ್ದರಿಂದ ನಾನು ಶರೀರವೋ, ನಾನು ಆತ್ಮವೋ. ಆತ್ಮವು ಎಂದರೆ ಚೇತನ, ಶರೀರವು ಎಂದರೆ ಜಡ. ಇದನ್ನಿಟ್ಕೊಂಡು ನೀವು ಅಧ್ಯಯನ ಮಾಡಿ. ಶರೀರ ಎಂದರೆ ಜಡ. ಯಾಕೆ ಜಡ? ಸ್ವಲ್ಪ ಕಾಲ ಇರುತ್ತೆ, ಸ್ವಲ್ಪ ನಾನು 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 ಅಂತೇಳಿ, ನಾನು ಗಂಡು, ನಾನು ಹೆಣ್ಣು, ಹಾಗೆ ನಾನೇ ಕಾರಣ ಅಂತ ಕಾರಣಕ್ಕೆ ನನ್ನನ್ನು ಹೋಲಿಸ್ಕೊತಾ ಇರ್ತಾನೆ. ಶರೀರ ದೃಷ್ಟಿಯಿಂದ ಒಂದು ಶರೀರ ದೃಷ್ಟಿ, ಒಂದು ಆತ್ಮದೃಷ್ಟಿ, ಅಂದರೆ ಪರಮಾತ್ಮ ದೃಷ್ಟಿ. ಆಯ್ತಾ? ಈಗ ನಮಗೆ ದೃಷ್ಟಿ ಬದಲಾಗಬೇಕು, ಸೃಷ್ಟಿ ಬದಲಾಗಬೇಕು. ದೃಷ್ಟಿ ಬದಲಾಗಬೇಕು. ಇರುವುದು ಹೀಗೆ ನೀವು ಒಪ್ಕೊಳ್ಳಿ, ಬಿಡಿ, ಬಿಟ್ಟರು ಅದು ಇರೋದು ಹಾಗೇನೆ, ಬಿಡದೇ ಇದ್ದರೂ ಅದು ಇರುವುದು ಹಾಗೆ. ಯಥಾರ್ಥ ಜ್ಞಾನ ಬಂದರೆ ನೆಕ್ಸ್ಟ್ ಪರಮಾರ್ಥ ಬರುತ್ತೆ. ಇನ್ನೇನಾದ್ರು ಇದೆಯಾ ಮಣಿ? ಈಗೇನು ಮಾಡೋಣ? ಮಂಗಳಾಚರಣೆ ಮಾಡೋಣ. ಮುಂದಿನ ವಾರ ಇದನ್ನು ಕಂಟಿನ್ಯೂ ಮಾಡೋಣ.